ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರ್ಹಸಿ ಚ ನಯನೋऽಸೌ ಶ್ರೀಪತಿರ್ಮಾನದೋ ನಃ ಯಸ್ಮಾದ್ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋऽಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ರವೇ ನಮಃ. ಏವಮಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ದುರ್ವಿಜ್ಞೇಯ ಮತಃ ಸರ್ವೈಃ ಭಾರತಂತು ಸುರೈರಪಿ. ಆದ್ದರಿಂದ ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಸರ್ವಂ ಭಾರತಂ ಏವಂ, ಎಲ್ಲ ಭಾರತವು ಏವಂ ಹೀಗೆ ಅಧ್ಯಾತ್ಮನಿಷ್ಠಂ, ಅಧ್ಯಾತ್ಮದಲ್ಲಿ ತಾತ್ಪರ್ಯವನ್ನು ಹೊಂದಿದೆ ಅಂತ ಹೇಳಿ ಸರ್ವಂ ಭಾರತಂ, ಎಲ್ಲ ಭಾರತವೂ ಕೂಡ ಸಮಗ್ರ ಭಾರತ ಹಾಗೇನೇ ಇದೆ. ಯಾವುದೋ ಒಂದು ಭಾಗದಲ್ಲಿ, ಯಾವುದೋ ಒಂದು ಘಟ್ಟದಲ್ಲಿ, ಯಾವುದೋ ಒಂದು ಪರ್ವದಲ್ಲಿ ಅಲ್ಲ, ಸರ್ವಂ, ಸರ್ವ ಭಾರತವು ಹಾಗೆಯೇ ಇದೆ. ದುರ್ವಿಜ್ಞೇಯ ಮತಃ ಸರ್ವೈಹಿ. ಆದ್ದರಿಂದ ಒಂದರ್ಥ ತಿಳ್ಕೊಂಡಾಗ ಆಗಲಿಲ್ಲ ಪೂರ್ತಿಯಾಗಿ. ಅದಕ್ಕೆ ತಿಳ್ಕೊಬೇಕಾದ್ರೆ ಯಾರಿಗೆ ಸಾಧ್ಯ ಅದು? ದುರ್ವಿಜ್ಞೇಯ ಮತಃ ಸರ್ವೈಹಿ ಭಾರತಂತೂ ಸುರೈರಪಿ. ಸರ್ವೈಹಿ ಸುರೈಹಿ ಅಪಿ. ಎಲ್ಲ ದೇವತೆಗಳು ಒಟ್ಟಾದರೂ ಕೂಡ ಮಹಾಭಾರತವನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಪೂರ್ಣ ತಿಳ್ಕೊ ಸಾಧ್ಯವಾಗೋದೇ ಇಲ್ಲ. ಇದು ಮಹಾಭಾರತ ದೊಡ್ಡ ವೈಶಿಷ್ಟ್ಯ ಇದೆ. ಅದರ ಗಾತ್ರ ಹಾಗಿದೆ, ಅರ್ಥ ಆಗಿದೆ. ಆದ್ದರಿಂದ ಮಹಾಭಾರತ ಎಂದು ಹೇಳಿದ್ದಾರೆ. ಮಹಾಭಾರತ ಮಹತ್ತರವಾದ ಸಾರವನ್ನು ಹೊಂದಿರತಕ್ಕಂತಹ ಮಹೋನ್ನತವಾದ ಕೃತಿ ಅಂತ ಅರ್ಥ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ. ಮತ್ತು ಯಾರಿಗೆ ತಿಳಿದ ಹೋದ್ರೆ ಏನು ಉಪಯೋಗ ಅಂದರೆ, ಸ್ವಯಂ ವ್ಯಾಸೋಹಿ ತದ್ವೇದ, ಅದನ್ನು ಯಾರು ತಿಳಿದವರು? ಸ್ವತಃ ವೇದವ್ಯಾಸದೇವರೇ ತಿಳಿದವರು. ತತ್, ಅದನ್ನು ವೇದ ತಿಳಿದವರು. ವೇದ ಕ್ರಿಯಾಪದ ಬೇರೆ, ವೇದ ಪುಲ್ಲಿಂಗ ಬೇರೆ. ಪುಲ್ಲಿಂಗವಾದಾಗ ವೇದ ಅಂದರೆ ವೇದ, ವೇದೋ ವೇದ ವೇದ ವ್ಯಂಗ ವಿಷ್ಣು ಸಹಸ್ರನಾಮದ ಹೆಸರು ಒಂದು. ವೇದ ಕ್ರಿಯಾಪದವಾದಾಗ ಅದೇನದು? ತಿಳಿಯೋದು ಅಂತ ಅರ್ಥ. ಸ್ವಯಂ ತದ್ವೇದ ಬ್ರಹ್ಮಾವ ತತ್ಪ್ರಸಾದತಃ. ಇನ್ಯಾರಿಗೆ ಗೊತ್ತಿದೆ ಅಂದರೆ ಬ್ರಹ್ಮಾವ, ಬ್ರಹ್ಮಶಬ್ದದಿಂದ ರುಜುಗಳು, ವಾಯುದೇವರು ಮೊದಲ ರುಜುಗಳೆಲ್ಲ ತಿಳ್ಕೊಂಡಿದ್ದಾರೆ. ಆದರೆ ವೇದವ್ಯಾಸರು ತಿಳ್ಕೊಂಡಾಗ ಅವರು ಸ್ವಯಂ ತಿಳ್ಕೊಂಡಿದ್ದಾರೆ, ಇವರು ತತ್ಪ್ರಸಾದ ತಿಳ್ಕೊಂಡಿದ್ದಾರೆ. ಸ್ವಯಂ ತಿಳ್ಕೊಂಡಿದ್ದು ಸರ್ವೋತ್ತಮ, ಪ್ರಸಾದ ತಿಳ್ಕೊಂಡಿದ್ದು ಜೀವೋತ್ತಮರು. ಉಳಿದ ಯಾರಿಗೂ ಕೂಡ ಮಹಾಭಾರತ ಪೂರ್ತಿಯಾಗಿ ಅರ್ಥವಾಗೋದಿಲ್ಲ, ಅಂದರೆ ಪೂರ್ಣಾರ್ಥವನ್ನು ತಿಳಿದರೆ ಸಾಧ್ಯವಾಗೋದಿಲ್ಲ. ಇವಾಗ ಸೂರ್ಯ ನಮಗೆ ಗೊತ್ತು, ಎಷ್ಟು ಗೊತ್ತು? ಇಷ್ಟು ಗೊತ್ತು ಅಷ್ಟೇ. ಎಲ್ಲರಿಗೂ ಸೂರ್ಯ ಗೊತ್ತು, ಕಂಡಿರೋರಿಗೆಲ್ಲ. ಆದರೆ ಸೂರ್ಯ ಎಷ್ಟಿದ್ದಾರೆ, ಏನು, ಅದರ ವ್ಯಾಸ ಎಷ್ಟು, ಅದರ ಯಾರು ದೇವತೆಗಳು, ಅದರ ಟೆಂಪರೇಚರ್ ಎಷ್ಟು, ಯಾವಾಗ ಏನು, ಅದೆಲ್ಲ ಎಷ್ಟು ಜನ ಗೊತ್ತದು? ಸ್ವಯಂ ವಿಜ್ಞಾನಿಗಳು ಪೂರ್ತಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಗೋದು ಮುಖ್ಯವಾಗಿ ಮಧ್ಯ ಮಹಾಲಕ್ಷ್ಮಿ ಅಂಡರ್ಸ್ಟುಡ್ ಇದು. ಬ್ರಹ್ಮ ಅವ ಅಂತ ಹೇಳಿದ್ರಿಂದ ನಾರಾಯಣ ಆಗಿದೆ, ಬ್ರಹ್ಮದೇವ್ರಿಗೆ ಮಧ್ಯೆ ಇರತಕ್ಕಂಥ ಮಹಾಲಕ್ಷ್ಮಿಗೂ ಗೊತ್ತಾಗುತ್ತೆ. ಇನ್ನೂ ಹೆಚ್ಚು ಗೊತ್ತಾಗುತ್ತೆ ಇವರಿಗೆ. ಅದೇ ಜಗದುದರಣತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳತಿ ಕ್ರಮಿಸಿ ಕ್ರಿಯಾವಿಶೇಷಗಳ. ಅದನ್ನು ಅನಾಲೋಚನದಿ, ಆಲೋಚನೆ ಇಲ್ಲದೇನೆ, ಅದಕ್ಕೆ ಆಲೋಚನದಿ ಇವರಾದರೆ ಅನಾಲೋಚನದಿ ಅವರು. ಪ್ರಮಾಣ ಪದ್ಧತಿಯಲ್ಲಿ ಬಂದಿದೆ. ಈಶ್ವರ ಅದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನ, ಆಲೋಚನೆ ಸರ್ವ ವಿಷಯಂ ರುಜಿಯೋಗಿ ಜ್ಞಾನ. ಆದ್ದರಿಂದ ಸರಿಯಾಗಿದೆ ಜ್ಞಾನದ ವ್ಯತ್ಯಾಸ ಎಲ್ಲ ತಿಳ್ಕೊಂಡಿರ್ಬೇಕು. ಎಲ್ಲರ ಜ್ಞಾನ ಒಂದೇ ಅಲ್ಲ. ಮುಕ್ತಿಯೋಗ್ಯರೆಲ್ಲ ಯಥಾರ್ಥ ಜ್ಞಾನಿಗಳೇ, ಅದರಲ್ಲೇ ತಾರತವ್ಯ. ಪಾಸಾದವರೆಲ್ಲ ಸರಿಯೇ, ಮಾರ್ಕ್ಸ್ ಒಂದೇ ಇಲ್ಲ. ಪಾಸಾದ ಮಾತ್ರಕ್ಕೆ ಏನಲ್ಲ ಸೇಮ್ ಮಾರ್ಕ್ಸ್ ಆಗಲ್ವೋ, ಮುಕ್ತರೆಲ್ಲ ಕೂಡ ಒಂದೇ ರೀತಿ ಇಲ್ಲ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮೀ ನಾರಾಯಣರಲ್ಲೂ ಭಾರಿ ತಾರತಮ್ಯ ಇದೆ. ಇದು ಭಾರಿ ಮುಖ್ಯವಾದ ಅಂಶ ಇದೆ. ಏನು? ಗೊತ್ತಿದೆ. ಎಷ್ಟು ತತ್ಪ್ರಸಾದ ಅಂತ ಹೇಳಿದ ತಕ್ಷಣ ಏನಾಯ್ತು? ಈಗ ಡೌನ್ ಆಯ್ತು. ಹೌದು, ಅಷ್ಟು ಗೊತ್ತಿದೆ. ಅದು ಹೇಳಿಬಿಟ್ಟಿದ್ದಾರೆ. ಅದು ಯಾಕೆ ಅನ್ಯ ಸರ್ವತ್ರ ಅಂತ ಹೇಳಿದ್ರಿಂದ ಅದಿದೆ. ಈಶ್ವರ ಅದು ಅನ್ಯತ್ರ ಅಂತ ಹೇಳಿದ್ರಿಂದ ಇದೇ. ಮಹಾಲಕ್ಷ್ಮಿಗೆ ಅಷ್ಟೇ ಇದೆ, ಬಟ್ ಕ್ಲಾರಿಟಿ ವೇರಿ ಆಗುತ್ತೆ. ಈಗ ಕೈ ನಮಗೆ ಕಾಣಿಸುತ್ತೆ, ದೀಪ ಹಾಗೆ ಜಾಸ್ತಿ ಕಾಣಿಸ್ತದೆ. ಇನ್ನೂ ಹೆಚ್ಚು ಲೈಟ್ ಬಿಟ್ಟರೆ ಇನ್ನೂ ಜಾಸ್ತಿ ಕಾಣಿಸ್ತದೆ. ಮೈಕ್ರೋಸ್ಕೋಪ್ ಇನ್ನೂ ಜಾಸ್ತಿ ಕಾಣಿಸ್ತದೆ. ಕೈ ಕಂಡಿದ್ದು ಹೌದು, ಎಲ್ಲರಿಗೂ ಕಂಡಿದ್ದು ಹೌದು. ಆದರೆ ಏನಾಗ್ತಾ ಹೋಗುತ್ತೆ? ಅದು ಕ್ಲಾರಿಟಿ ವೇರಿಯಸ್. ಅದು ಯಾರಿಗೆ ನಮ್ಗೆ ಏನು ವೇರಿಯಸ್ ಅದು ನಮ್ಗೆ ಅರ್ಥ ಆಗೋದಿಲ್ಲ. ಅದು ಅವರವರಿಗೆ ಗೊತ್ತು. ಹೈಯೆಸ್ಟ್ ಸ್ಟೇಜಲ್ಲಿ ಯಾರಿಗೆ ಗೊತ್ತದೋ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಏನ? ಸಾಕಲ್ಲೇನ ಅಲ್ಲ, ಸಾಕಲ್ಲೇನ ಅಂತೇಳಿ. ಸಾಕಲ್ಯ ಅಂದರೆ ಟೋಟಲಿ ಅಂತ ಅರ್ಥ. ತಿಳಿಯೋದು ಇವರಿಬ್ಬರಿಗೆ ಮಾತ್ರ. ಉಳಿದವರಿಗೆ ಹೆಚ್ಚೆಚ್ಚು ತಿಳಿತಾವೆ, ಕಡಿಮೆಯವರಿಗೆ ಹೆಚ್ಚೆಚ್ಚು ತಿಳಿತಾವೆ. ಬರೀ ಸಂಸ್ಕೃತ ಸುಮ್ಮನೆ ಕತೆ ಕೇಳಿದ್ದಾರೆ. ಮಹಾಭಾರತ ಗೊತ್ತು ಅವರಿಗೆ, ಪದಗಳು ಗೊತ್ತು, ಸ್ವಲ್ಪ ಜಾಸ್ತಿ ಆಯಿತು. ಗ್ರಾಮರ್ ಗೊತ್ತು, ಜಾಸ್ತಿ ಆಯಿತು. ತರ್ಕ ಗೊತ್ತು, ಇನ್ನೂ ಜಾಸ್ತಿ ಆಯಿತು. ಉಳಿದೆಲ್ಲ ಘಟ್ಟ ಸಮೇತ ಮತ್ತೆ ಜಾಸ್ತಿ ಆಯಿತು. ಅವಾಗ ಏನಾಗ್ತಾ ಬರುತ್ತಾಗ ಯಾರು ಜಾಸ್ತಿ ಆಗ್ತಾ ಬರುತ್ತೆ.
ಗೊತ್ತಿದೆ ಎಂಬುದು ಹೌದು, ಅದಕ್ಕೆ ಹೇಳ್ತಾರೆ ಮಹಾಭಾರತ ಗೊತ್ತಿಲ್ಲದಿದ್ದವರೇ ಇಲ್ಲ, ಮಹಾಭಾರತ ಗೊತ್ತಿರೋರೇ ಇಲ್ಲ, ಎರಡು ಮಾತು ಹೇಳ್ತಾರೆ. ಮಹಾಭಾರತ ಗೊತ್ತಿರೋರೇ ಇಲ್ಲ, ಯಾಕೆಂದ್ರೆ ಪೂರ್ತಿ ಗೊತ್ತಿಲ್ಲ. ಸ್ವಲ್ಪ ದುರ್ಯೋಧನ ಎಲ್ಲರಿಗೂ ಗೊತ್ತು, ಹಳ್ಳಿಯವರಿಗೂ ಗೊತ್ತು, ದುರ್ಯೋಧನ ಇದ್ದಾಗಿರಬಾರ್ದು ಅವೆಲ್ಲ ಗೊತ್ತು. ಅಷ್ಟರ ಮಟ್ಟಿಗೆ ಮಹಾಭಾರತ ಗೊತ್ತು. ಆ ಕಾಲ ಹೋಯ್ತು, ಮಹಾಭಾರತ ತಪ್ಪಾಗಿ ಗೊತ್ತಾಗಲ್ಲ ಶುರು, ಸರಿಯಾಗಿ ಗೊತ್ತಾಗೋದು ಬೇಡ, ತಪ್ಪಾಗಿ ಗೊತ್ತಾಗ್ತಾ ಇದೆ. ಮಹಾಭಾರತ ಸಿನಿಮಾ ಟಿ ವಿ ನೋಡಿದವರಿಗೆ ಓದೋದಂತೂ ಬಿಟ್ಟಿದ್ದಾರೆ ಜನ ಈಗಾಗಲೇ. ಓದೋ ಅಭ್ಯಾಸನೇ ಇಲ್ಲ ಜನಗಳಿಗೆ, ಬರೆಯೋ ಅಭ್ಯಾಸ ಅಂತೂ ಮೊದಲೇ ಇಲ್ಲ. ಗೊತ್ತಾಯ್ತಾ? ಇನ್ನು ಇದೆಲ್ಲ ಸರಿಯಾಗಿ ತಿಳ್ಕೊಳ್ಳೋ ಚಾನ್ಸಸ್ ಇಲ್ಲೇ ಇಲ್ಲ. ಮುಂದೆ ಈಗ ಅವಕಾಶ ಇದೆ, ಇಲ್ಲ ಬುದ್ಧಿ ಬರ್ತಾ ಏನಾಗುತ್ತದ ಹೋಗೇ ಬಿಡುತ್ತೆ. ಪುಸ್ತಕಗಳು ಸಿಗದ ಹೋದಾಗ ಏನಾಗುತ್ತಾಗ ಇಷ್ಟ ಇದ್ರೂ ತಿಳ್ಕೊಳ್ಳೋ ಚಾನ್ಸ್ ಇರೋದಿಲ್ಲ. ಅದಕ್ಕೇನು ಮಾಡಬೇಕಾಗ ಸರಿಯಾದ ಗ್ರಂಥಗಳ ಸಂರಕ್ಷಣೆ ಎಂಬುದು ಒಂದು ಪಾರ್ಟ್ ಆಫ್ ದಿಸ್. ಇದು ಲೈಬ್ರರಿ ಇಲ್ಲದೆ ಹೋದರೆ ಕಾಲೇಜಿಗೆ ಏನು ಕೊಡೋದಿಲ್ಲ, ಅಫಿಲಿಯೇಷನ್ನೇ ಕೊಡೋದಿಲ್ಲ. ಲೈಬ್ರರಿ ಇರಲೇಬೇಕು, ಫುಲ್ಲಿ ಎಕ್ವಿಪ್ಡ್ ಲೈಬ್ರರಿ. ಅವೆಲ್ಲ ಲ್ಯಾಬೊರೇಟರಿ ಇಲ್ಲ ಹೋದ್ರೆ ಹೇಗೆ ಸಿಗೋದಿಲ್ಲ. ಹಾಗೆ ಮನೆ ಅನ್ಸ್ಬೇಕಾದ್ರೆ ಏನಿರ್ಬೇಕು ಅದಕ್ಕೊಂದು ಮನೆ ಆದರೆ ಮಿನಿ ಮಠ ಇದ್ದಾಗಿರ್ಬೇಕಷ್ಟೇ, ಜಗಳಕ್ಕಲ್ಲ, ಮಠ ಜಗಳಕ್ತಾ ಇರಬಾರ್ದು. ಹೇಗಿರ್ಬೇಕದು ಎಲ್ಲ ಒಂದು ವೇಸ್ಟ್ ಮನೆ ಅಂದರೆ ಒಂದು ಸೆಟ್ ಇರಬೇಕದು ಎಲ್ಲ ಕೂಡ ಮಿನಿಮಮ್ ಇಷ್ಟು ಇರಬೇಕು ಅಂತ ಮಾಡ್ಕೊಂಡಿರ್ಬೇಕು. ಇಲ್ಲದವ್ರಿಗೆ ಗ್ರಂಥ ಉಳಿಸೋಕೆ ಸಾಧ್ಯ. ಅವ್ರ ಕಸ್ಟೋಡಿಯನ್ಸ್ ಎಲ್ಲ ವೇಸ್ಟ್ ಓವರ್ ಏನವರು ಶಾಸ್ತ್ರ ಉಳಿಸೋಕೆ ಕಸ್ಟೋಡಿಯನ್ಸ್ ಇದ್ದಾಗೆ ಮುಂದಿನವ್ರಿಗೆ ಅದು ಪಾಸ್ ಆನ್ ಮಾಡ್ತಾನೆ ಇರಬೇಕು. ಸ್ವಾಧ್ಯಾಯ ಪ್ರವಚನ ಯಾತಕ್ಕೆ ಕರೆದು? ಪ್ರವಚನ ಅಂದ್ರೆ ಏನು? ಇನ್ನೊಬ್ರಿಗೆ ಹೇಳೋದು. ಇನ್ನೊಬ್ರಿಗೆ ಯಾತಕ್ಕೆ ಹೇಳಬೇಕು? ಅವ್ರು ತಿಳ್ಕೊಬೇಕು, ಇನ್ನೊಬ್ರಿಗೆ ಹೇಳಬೇಕು. ಮತ್ತೆ ಅದಕ್ಕೆ ಹೇಳಿದ್ರೆ ಇನ್ನೊಬ್ರಿಗೆ ಯಾರಿಗೆ ಹೇಳ್ತೀರಿ, ಅವ್ರು ಇನ್ನೊಬ್ರಿಗೆ ಹೇಳೋ ಶಕ್ತಿ ಇಲ್ದವ್ರು ಹೇಳಬೇಡಿ ಅಂತ ಹೇಳ್ಬಿಡ್ತಾರೆ. ಯಾಕದು ವೇಸ್ಟ್ ಆಯ್ತು. ಗೊತ್ತಾಯ್ತು? ಏನಾಗ್ತಿರ್ಬೇಕದು? ಕರೆನ್ಸಿ ಹೇಗೆ ಕರೆನ್ಸಿ ಆಗ್ತಾನೆ ಚೇಂಜ್ ಆಗ್ತಾನೆ ಇರ್ತದೆ. ಹಾಗೆ ಜ್ಞಾನ ಏನಾಗ್ತಿರ್ಬೇಕು, ಅದು ತಿಳಿಯುತ್ತೆ. ತಿಳಿದಿದ್ದು ಏನು ಮಾಡಕ್ಕೆ ಬರೋದು ಕೊನೆ ಪಕ್ಷ ಅಲ್ಲ. ಇನ್ನೊಬ್ರಿಗೆ ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇದೆ. ನೀನು ಡೌಟ್ ಬಂದಿದೆ, ನಿರ್ಣಯ ಓದು, ಗೈಡೆನ್ಸ್ ಸಿಗ್ತವೆ ಅವನಿಗೀಗ. ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ಲಿಕ್ಕೆ ಏನು ಬೇಕು, ಯಾರು ಹೇಳಬೇಕು ಅಷ್ಟೇ. ಪ್ರವಚನ ಅಂದರೆ ಗಂಟೆ ಪ್ರವಚನ ಮಾಡಬೇಕಾಗಿಲ್ಲ. ಮನೆಯಲ್ಲಿ ಒಂದು ಸಂಧ್ಯಾವಂದನೆ ಮಾಡೋದು ಪ್ರವಚನನೇ. ಪ್ರಕೃಷ್ಟ ವಚನ, ಶ್ರೇಷ್ಠವಾದ ಸಂದೇಶ ಅಂತ ಅರ್ಥ. 5 ನಿಮಿಷ ಮಾತಾಡಿದ ಸಂದೇಶ ಇಲ್ಲೇನದ್ರೊಳಗೆ. ಆದರೆ ಪ್ರವಚನ ಮಾಡೋದು ಅಂದರೆ ಇನ್ನೊಬ್ಬರಿಗೆ ಯಾವಾಗಲೂ ತಿಳಿಸೋದು. ಕಾರ ಇಷ್ಟೇ ಚಾರ ಹೇಳ್ತಾರಲ್ಲ ಹಾಗೆ, ನಮ್ಗೆ ಏನು ಗೊತ್ತಿದೆ ಇನ್ನೊಬ್ರಿಗೆ ಹೇಳೋದು. ಅವ್ರು ಮತ್ತೊಬ್ರಿಗೆ ಹೇಳೋದು. ಅವಾಗ ಏನಾಗ್ತಾ ಹೋಗುತ್ತದ, ಹಾಗೇ ಪ್ರಸಾರ ಆಗ್ತಾ ಇರ್ತದೆ. ಪ್ರಾವಿಡೆಂಟ್ ಸೋರ್ಸ್ ಇಟ್ಕೊಂಡು ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗ್ತಾನೆ ಅವನು ಪಾಪರ್ ಆಗ್ತಾರೆ, ಪ್ರಾವಿಡೆಂಟ್ ಹಾಳಾಗಿ ಹೋಗುತ್ತೆ. ಏನಾಗ್ತಿರ್ಬೇಕದು ಹಂಚ್ತಾನೆ. ತಾನೆಲ್ಲ ತಿನ್ನಕ್ಕಾಗುತ್ತೆ, ಅದನ್ನ ತಾನು ತಿನ್ನಕ್ಕಾಗತ್ತಾ? ಸಾಧ್ಯ ಇಲ್ಲ. ಕೊಡ್ತಾನೆ ಇರ್ಬೇಕಂತ. ಅದು ವೃತ್ತಿ ಮಾಡಿದ್ರು. ಆಮೇಲೆ ಬ್ರಾಹ್ಮಣರ ವೃತ್ತಿ ಏನು ಮಾಡಿದ್ರು? ಜ್ಞಾನ ಸಂರಕ್ಷಣೆ ವೃತ್ತಿ, ರಾಜ್ಯ ಸಂರಕ್ಷಣೆ ಕ್ಷತ್ರಿಯ ವೃತ್ತಿ, ಧನಾದಿಗಳ ಸಂರಕ್ಷಣೆ ವೈಶ್ಯರದು, ಜ್ಞಾನ ಸಂರಕ್ಷಣೆ ಬ್ರಾಹ್ಮಣರದು. ಅದು ಹೋಗ್ಬಿಟ್ರೆ ಕತೆ ಬೇರೆ ಸೋರ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕ್ಲೋಸ್ ಆಗಿಬಿಟ್ರೆ ಏನಾಗುತ್ತಲ್ಲ ಸ್ವಲ್ಪ ದಿವಸಕ್ಕೆ ಒಂದು 20 ವರ್ಷಕ್ಕೆ ಕಂಟ್ರಿ ನಿರಕ್ಷರ ಗುಚ್ಚಿಗಳಾಗಿಬಿಡುತ್ತೆ. ಇಮಿಡಿಯೇಟ್ ಗೊತ್ತಾಗಲ್ಲ. ಅದು ಹೇಗೆ ಗೊತ್ತಾಗುತ್ತೆ? ಆಮೇಲೆ ವಾಪಸ್ ಬರೋದು ಅಷ್ಟು ಸುಲಭ ಅಲ್ಲ, ಭಾರಿ ಕಷ್ಟ. ಅದಕ್ಕೆ ಹೌದು ಹೌದು ಸ್ಪಷ್ಟತೆ ಅಲ್ಲ, ದೇಹ ಸ್ಪಷ್ಟತೆ, ಜ್ಞಾನ ಸ್ಪಷ್ಟತೆ, ಹೇಳೋ ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ಹೇಳೋದರಿಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲ ಅದಕ್ಕೆ ಆನಂದದಲ್ಲಿ ಎಂಡ್ ಆಗುತ್ತೆ. ಕೊನೆ ರಿಸಲ್ಟ್ ಏನದು? ಆನಂದದಲ್ಲಿ ತಾರತಮ್ಯ ಬಂದ್ಬಿಡುತ್ತೆ. ಇಷ್ಟೆಲ್ಲ ಆಗಿ ಆನಂದದಲ್ಲೇ ತಾರತಮ್ಯ. ಒಬ್ಬ ರೋಗಿ ಅನ್ನ ಊಟ ಮಾಡೋದಕ್ಕೂ ಒಳ್ಳೆ ಆರೋಗ್ಯ ಊಟ ಎಷ್ಟು ವ್ಯತ್ಯಾಸ ಇದೆ. ರೋಗಿ ಊಟ ಎಷ್ಟಕ್ಕೆ ಬಂತವನಿಗೆ ಪಾಪ ಸರ್ವೈವಲ್ ಅಷ್ಟೇ, ಎಂಜಾಯ್ಮೆಂಟ್ ಅವನಿಗೆ ಪ್ರಶ್ನೆ ಇಲ್ಲ, ಊಟದ ಎಂಜಾಯ್ಮೆಂಟ್ ಸಿಗೋದಿಲ್ಲ. ಆದ್ರೆ ಇವ್ರು ಏನು ಮಾಡ್ತಾರೆ, ಒಳ್ಳೆ ಇದ್ದಿದ್ರೆ ಈಚ್ ಆ್ಯಂಡ್ ಎವರಿ ಎಂಜಾಯ್ ಮಾಡ್ತಾರೆ. ಏನೋ ನಮಗೆ ಲಕ್ಷಣ ಗೊತ್ತಾಗೋದಿಲ್ಲ. ನಮಗೆ ಲಕ್ಷಣ ಗೊತ್ತಾಗಲಿ, ಯಾರಿಗೆ ಗೊತ್ತಿಲ್ಲ, ಲಕ್ಷಣ ಶಾಸ್ತ್ರ ಗೊತ್ತಿರ್ಬೇಕು. ಅದಕ್ಕೆ ನಮಗೆ ಗೊತ್ತಾದ್ರೆ ಜ್ಞಾನ ಅಷ್ಟೇ, ಅದೊಂದೇ ನಮಗೆ ಅರ್ಥ ಆಗೋದು. ಅದು ಬುಡದ್ದೆಲ್ಲ ಗೊತ್ತಾಗ್ಬೇಕಾದ್ರೆ ಮತ್ತೆ ಹೆಚ್ಚಿದ್ಬೇಕು. ಈಗ ಮನುಷ್ಯರು ನೋಡ್ತೀವಿ ರೋಗ ಇದೆ ಅಂತ, ನಮ್ಮ ರೋಗ ನಮಗೆ ಗೊತ್ತಿರೋದಿಲ್ಲ. ಇನ್ನು ಉಳಿದವ್ರು ಬೇಡ, ಉಳಿದವ್ರ ರೋಗ ಗೊತ್ತಾಗೋದು ಬೇಡ. ಡಾಕ್ಟ್ರಿಗೆ ಗೊತ್ತಾಗಲ್ಲ ಕೆಲವು ಸಲ, ತಮ್ಮ ರೋಗನೂ ಗೊತ್ತಿಲ್ಲದೆ ಇರ್ತಾರೆ. ಹಾರ್ಟ್ ಆಪರೇಷನ್ಗೆ ಹೋಗೋ ಡಾಕ್ಟ್ರು ತಾನೇ ಹಾರ್ಟ್ ಅಟ್ಯಾಕ್ ಹೋಗಿರ್ತಾರೆ. ಅದು ಸರ್ ರೋಗಿ ಸೇಫ್ ಹೋಗಿರೇ ಹೋಗ್ಬಿಟ್ಟಿರ್ತಾರೆ. ಅದು ತನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನಮ್ಮ ಲಿಮಿಟೇಷನ್ಗೆ ಬೇಕಾದಷ್ಟು ಅನುಭವ ಸಿಗುತ್ತೆ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದತಃ ತಥಾಪಿ ವಿಷ್ಣುಪರತ ಭಾರತೆ ಸಾರಸಂಗ್ರಹ. ಆದ್ದರಿಂದ ಭಾರತದಲ್ಲಿರ್ತ ಆದರೆ ಒಂದು ಮಾತನ್ನು ತಿಳ್ಕೊಳ್ಳೇಬೇಕು. ಏನಿದೆ ಎಲ್ಲರಿಗೂ ಒಂದು ಗೊತ್ತು. ನಮಗೆ ಏನು ಗೊತ್ತು ಅಂದರೆ ವಿಷ್ಣುಪರತ, ವಿಷ್ಣು ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ. ಇಷ್ಟು ಗೊತ್ತಿದ್ದರೆ ಸಾಕು. ಇವತ್ತು ಬಾಸ್ತಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿ ಇಷ್ಟು ಹೇಳಿದ್ರೆ ಬೋರ್ಡು ಇದೆಲ್ಲ ಹೇಳಕ್ಕೆ ಬಂದರೆ ಸಾಕು. ಇಲ್ಲ ರೂಟ್ ಏನು ಇದೆ ನಾವೆಲ್ಲ ಗೊತ್ತಿಲ್ಲ, ಡ್ರೈವಿಂಗ್ ಏನೂ ಗೊತ್ತಿಲ್ಲ, ಇಲ್ಲಿಗೆ ಹೋಗುತ್ತೆ ಅಷ್ಟು ತಿಳ್ಕೊಳ್ಳೋದ್ರೆ ಏನಾದ್ರು ಬಸ್ ಕೊಡ್ಲಿಕ್ಕೆ ಎಲಿಜಿಬಿಲಿಟಿನೇ ಬರೋದಿಲ್ಲ. ತಾನು ಹೋಗೋ ಜಾಗ ಯಾವುದು, ಬಸ್ ಹೋಗುತ್ತೋ ಇಲ್ಲೋ, ಇಷ್ಟು ತಿಳುವಳಿಕೆ ಇಲ್ದವ್ರು ಏನಾಗೋದಿಲ್ಲ, ಅವನು ಚರ್ನಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮಹಾಭಾರತದಲ್ಲಿ ಗೊತ್ತಿರಬೇಕಾದ್ದು ವಿಷ್ಣು ಪರತ ಅಂದರೆ ವಿಷ್ಣುವೇ ವಿಷ್ಣು ಪರತ ಅಂದರೆ ಎರಡರ್ಥ. ವಿಷ್ಣುವು ಸರ್ವೋತ್ತಮ, ಬರೀ ವಿಷ್ಣು ಪರತ ಅಲ್ಲ, ಸರ್ವೋತ್ತಮತ್ವೇನ ವಿಷ್ಣುವನ್ನು ಹೇಳ್ತಾ ಇದೆ.
ಸರ್ವೋತ್ತಮತ್ವೇನು ಹೇಳುತ್ತೆ ಅಂತ ತಿಳ್ಕೊಂಡ್ರೆ ಮಾತ್ರ ಮಹಾಭಾರತ ತಿಳ್ಕೊಂಡು, ವಿಷ್ಣುವನ್ನೇ ಹೇಳೋದಿಲ್ಲ ಅಂತ ತಿಳ್ಕೊಂಡ್ರೆ ಕತೆ ಮುಗಿದೋಯ್ತು. ವಿಷ್ಣು ವಿಷಯನೇ ಬಂದಿಲ್ಲ ಅಂದ್ರೆ ಮುಗಿದೋಯ್ತು. ಎರಡನೇದಾಗಿ ವಿಷ್ಣು ವಿಷಯ ಬಂದಿದೆ, ಸರ್ವೋತ್ತಮತ್ವ ಬಂದಿಲ್ಲ ಅಂದ್ರೆ ಮಹಾಭಾರತ ತಿಳ್ಕೊಂಡ ಹಾಗಾಗಲಿಲ್ಲ. ವಿಷ್ಣು ಪರತ ಭಾರತೆ ಸಾರ ಸಂಗ್ರಹ, ಒಟ್ಟು ಮಹಾಭಾರತ ತಾತ್ಪರ್ಯ. ಅದಕ್ಕೆ ಏನಂತ ಹೇಳಿದ್ರೆ ಮೊದಲಿಗೆ ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷಾಭಿ ನಾರಾಯಣ ಕಥಾಮಿಮಾಂ. ಹೆಡ್ಡಿಂಗ್ ಏನಂತ ಹೆಸರಿದ್ದಾರೆ ಅದಕ್ಕೆ? ನಾರಾಯಣನ ಕಥೆ. ಅಷ್ಟು ಹೇಳಿದ ಮೇಲೆ ನಾರಾಯಣ ವಿಷಯ ಭಗವದ್ಗೀತೆ, ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ಭಗವದ್ಗೀತೆ ಏನು ಉಪಯೋಗ? ಹೆಸರೇ ಭಗವದ್ಗೀತೆ ಅಂತ. ಅದು ಓದ್ದ ನಾನು ದೇವ್ರು ಒಪ್ಪೋದಿಲ್ಲ ಅಂತ ಕೇಳಿದ್ರೆ ಭಗವದ್ಗೀತೆ ಅವನಿಗೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಅವ್ನಿಗೆ ಇಷ್ಟ ಇರಲಿ ಬಿಡಲಿ, ಏನಂತ ಹೇಳ್ಬೇಕು ಅದಕ್ಕೆ? ಇದ್ರಲ್ಲಿ ದೇವ್ರ ವಿಷಯ ಬಂದಿದ್ದು ಹೇಳಬೇಕು. ಅವ್ರು ತಾನು ಒಪ್ಪದೇ ಇರಬಹುದು, ಒಪ್ಪಲೇಬೇಕು. ಚೀಫ್ ಮಿನಿಸ್ಟರ್ ಎಷ್ಟೇ ನಮಗೆ ವಿರೋಧ ಆದರೂ ಕೂಡ ಏನಂತ ಹೇಳಬೇಕು? ಹೆಸರು ಅವ್ರನ್ನೇ ಬೇರೆ ಹೇಳಾಗಿಲ್ಲ. ಪ್ರೈಮ್ ಮಿನಿಸ್ಟರ್ ಅದರ ಲೈಕ್ ಸೀಟ್ ವಿರೋಧ ಪಕ್ಷದವರು ಕೂಡ ಏನಂತ ಹೇಳಬೇಕು? ಪ್ರೈಮ್ ಮಿನಿಸ್ಟರ್ ಯಾರು ಅವ್ರನ್ನೇ ಹೇಳಬೇಕು, ಬೇರೆ ದಾರಿ ಇಲ್ಲ. ಸೊ ಅದೇ ಅವರಾಸುರ ಸಿದ್ಧ ವನ್ಯಂ. ಹಸುರರು ಕೂಡ ಏನಂತ ಹೇಳಬೇಕು? ಜಗತ್ತಿನ ಸ್ವಾಮಿ ಯಾರು ಅಂತ ಹೇಳಬೇಕು? ದೇವರು. ಅದಕ್ಕೆ ದ್ವೇಷ ಮಾಡೋದವರು. ಜಗತ್ತಿನ ಸ್ವಾಮಿ ಅಂತ ಯಾರ್ದು ಗೊತ್ತಿರೋದಕ್ಕೆ ದ್ವೇಷ ಮಾಡ್ತಾರೆ. ಆದ್ದರಿಂದ ಯೋಗಿ ಅಮರಾಸುರ ಸಿದ್ಧ ವನ್ಯಂ. ಅಮರರಿಂದ, ಅಸುರರಿಂದ, ಸಿದ್ಧರಿಂದ ಪರಮಾತ್ಮ ಏನಾಗಿದ್ದಾನೆ? ಒಂದೇನಾಗಿದ್ದಾನೆ. ಅದೆಲ್ಲ ತಿಳ್ಕೊಂಡ್ರೆ ಇಷ್ಟು ತಿಳುವಳಿಕೆ ಇರಲೇಬೇಕು. ಉಳಿದವರು ಯಾರು ಮಹಾಭಾರತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಅವ್ರಿಗೇನು ಗೊತ್ತಿದೆ? ಅದು ವಿಷ್ಣು ಪರ ಅಂತ, ಅದಕ್ಕೆ ಅವ್ರು ಒಪ್ಪೋದಿಲ್ಲ ಅಂತ ಹೇಳೋರು. ಅದು ವಿಷ್ಣು ಪರ ಅಂತ ಗೊತ್ತಿಲ್ಲದವ್ರು ಏನು ಮಾಡ್ತಿದ್ರು? ಅವರು ಉಪ್ಪಳ ಟ್ರೈ ಮಾಡೋರು. ಅಲ್ಲ, ನಮ್ಮ ದಾರಿ ಹೇಳ್ಬಿಟ್ಟು ಬಿಡ್ತಾರೆ ತಕ್ಷಣ. ಸೊ ಅದನ್ನ ವಜ್ರಶ್ರವಣ ಬರೀತಾರೆ. ಅದನ್ನು ಬರೀಬೇಕಾದ್ರೆ ವೇದಗಳು ನಾರಾಯಣನ ಹೇಳುತ್ತೆ ಅಂತ ತಿಳ್ಕೊಂಡಿದ್ದಕ್ಕೆ ವೇದ ಓದೋದಿಲ್ಲ ಅಂತ ಶುರು ಮಾಡಿದ್ರು ಅವರು. ವೇದ ಓದಿದ್ರೆ ಏನು ಒಪ್ಪಬೇಕಾಗತ್ತೆ? ನಾರಾಯಣ ವಿಷಯ ತಿಳ್ಕೊಬೇಕಾಗತ್ತೆ, ಸರ್ವೋತ್ತಮ ಅಂತ ಒಪ್ಪಬೇಕಾಗತ್ತೆ. ಅದನ್ನೇ ಒಪ್ಪೋದಿಲ್ಲ. ತನಗೆ ಅಗೇನಿಸ್ಟ್ ಇರೋ ಡಾಕ್ಯುಮೆಂಟ್ ಏನಂತ ನೀವು ಸಾಮಾನ್ಯ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ನಾವು ಒಪ್ಪೋದಿಲ್ಲ, ಡಾಕ್ಯುಮೆಂಟೇ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದು ಒಪ್ಪಲೇಬೇಕಾದ್ರೆ ಒಪ್ಪೋದಿಲ್ಲ ಅಂದರೆ ಇವರು ತಪ್ಪು ಹೇಳ್ತಾರೆ ಅಂತ ಆಗುತ್ತೆ. ಅದು ಡಿಸ್ಪ್ಯೂಟೆಡ್ ಆದಾಗ ಹಾಗೆ ಇರುತ್ತದೆ. ಅದು ಒಪ್ಪಲೇಬೇಕು ಅಂತ ಗ್ಯಾರಂಟಿ. ಕಾನೂನೇ ಒಪ್ಪೋದಿಲ್ಲ ಅಂದರೆ ಕೋರ್ಟ್ಗೆ ಹಾಗೆ ಹೋಗ್ತಾನೆ ಅವನಿಗೆ. ಕಾನೂನು ಏನು ಮಾಡಬೇಕು? ಅವನು ಕಾನೂನು ಒಪ್ಪೋದಿಲ್ಲ ಅಂತ ಹೇಳಾಗಿಲ್ಲ. ಅದನ್ನು ಒಪ್ಪಿದ್ರೆ ಅದೇ ದೊಡ್ಡ ಅಫೆನ್ಸ್ ಆಗಿಬಿಟ್ಟು ಅವನು ಅಪರಾಧಿ ಅಂತ ತೀರ್ಮಾನ ಆಗ್ತದೆ. ಆ ದೃಷ್ಟಿಯಿಂದ ಮಹಾಭಾರತ ರಾಮಾಯಣಗಳನ್ನು ತಿಳ್ಕೊಬೇಕಾದ್ರೆ ಭಾರತ ಎಂಬುದು ಉಪಲಕ್ಷಕವಾದ ಪದ. ಶಾಸ್ತ್ರ ಅಂದಮೇಲೆ ಏನು ಹೇಳಬೇಕದು? ಹರಿಸರ್ವೋತ್ತಮತ್ವನೇ ಹೇಳಬೇಕು. ಹರಿಸರ್ವೋತ್ತಮತ್ವ ಹಿಡಿದೋದ್ರೆ ಏನಲ್ಲ, ಅದು ಶಾಸ್ತ್ರನೇ ಅಲ್ಲ. ಅದಕ್ಕೆ ವೇದಾಶ್ಚೋಪನಿಷತ್ ಗಣಾಶ್ಚ ಅಂತ ಹೇಳಬೇಕಾದ್ರೆ ಎಲ್ಲವೂ ಹೇಳೋದು ಯಾರನ್ನ? ಶ್ರೀ ವಿಷ್ಣೋ ಗುಣರಾಶಿ ಕೀರ್ತನ ಪರಾಹ. ಮಂಗಳಾಷ್ಟಕದಲ್ಲಿ ಹೇಳ್ತೇವಲ್ಲ, ಶಾಸ್ತ್ರಗಳ ರಕ್ಷಣೆ ವಿಷ್ಣೋ ಗುಣರಾಶಿ ಕೀರ್ತನ ಪರಾಹ. ವ್ಯಾಕರಣ ಇರಲಿ, ಮೀಮಾಂಸಾ ಇರಲಿ, ತರ್ಕ ಇರಲಿ, ಏನೇ ಇರಲಿ, ಏನು ಹೇಳಬೇಕದು? ವಿಷ್ಣು ಸರ್ವೋತ್ತಮ ಅಂತ ಹೇಳಿದ ಮಾತ್ರ ಅದಕ್ಕೆ ಮಹತ್ವನೇ ಹೊರತು. ಇಲ್ಲದ ಹೋದರೆ ಅದು ಶಾಸ್ತ್ರನೇ ಅಲ್ಲ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣೂತ್ಕರ್ಷೋ ಅವಗಮ್ಯತೆ ಇತ್ಯಾದಿ ವೇದವ್ಯಾಸ ಹಿಂದೆ ಹೇಳಿದ್ರು. ಭವಿಷ್ಯತ್ ಪರದಲ್ಲಿ ಬಂದಿದೆ ಅಂತ ಹೇಳಿದ್ರಲ್ಲ, ಅದಿಷ್ಟು ಕೂಡ ಕಂಟಿನ್ಯೂಷನ್. ಇತ್ಯಾದಿ ವ್ಯಾಸವಾಕ್ಯೈಸ್ತು, ವೇದವ್ಯಾಸರ ಮಹಾಭಾರತದ ಬಗ್ಗೆ ವೇದವ್ಯಾಸರೇ ಹೇಳಿರ್ತಕ್ಕಂಥ ಮಾತಿದೆ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣೂತ್ಕರ್ಷ ಅವಗಮ್ಯತೆ. ವಿಷ್ಣುನ ಉತ್ಕರ್ಷ ಅಂದರೆ ಶ್ರೇಷ್ಠತ್ವ, ವಿಷ್ಣು ಸರ್ವೋತ್ತಮತ್ವ ನಮಗೆ ಅವಗಮ್ಯತೆ ಮಹಾಭಾರತದಲ್ಲಿ ತಿಳಿತಾ ಇದೆ. ಮೊದಲನೇ ಅಧ್ಯಾಯದಲ್ಲಿ ಹೇಳಿದರು ಸರ್ವಶಾಸ್ತ್ರ ಅರ್ಥ ಅಂತೇಳಿ, ಇದರಲ್ಲಿ ಹೇಳಿದರು ಮಹಾಭಾರತ ಅರ್ಥ ಅಂತೇಳಿ. ಸೊ ಎಲ್ಲ ಶಾಸ್ತ್ರದ ಅರ್ಥರು ಮಹಾಭಾರತ, ಅದರ ಅರ್ಥ ವಿಷ್ಣು ಸರ್ವೋತ್ತಮತ್ವ, ಮಹಾಭಾರತ ಅರ್ಥ ವಿಷ್ಣು ಸರ್ವೋತ್ತಮತ್ವ. ಆದ್ದರಿಂದನೇ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅದು ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತೆ, ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಕೂಡ ಏನಾಗುತ್ತೆ? ಮೊದಲೇ ಸತ್ ಬದರಿಗೆ ಹೋಗಿದ್ದ, ಬಂದ ಸೆಕೆಂಡ್ ಇನ್ನು ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಆಯಿತು. ಮತ್ತೆ ಮತ್ತೆ ಹೋಗೋ ಉದ್ದೇಶ ಏನು? ಪುಸ್ತಕ ಸೆಕೆಂಡ್ ಟೈಮ್ ಓದ್ದ ಮೊದಲಿಗಿಂತ ಏನಾಗುತ್ತದು ಇನ್ನೂ ಹೆಚ್ಚೆಚ್ಚು ಅರ್ಥ ಆಗ್ಲಿಕ್ಕೆ ಶುರುವಾಗಿ. ತುಂಬ ಹೋದ ದಾರಿಗೆ ಹೋಗ್ಬಿಟ್ರೆ ಆಗ ಅವ್ನು ಎಲ್ಲ ಡ್ರೈವ್ ಮಾಡ್ತಾನೆ ದಾರಿಗೆ ಹೋಗ್ತಿರ್ತಾರೆ, ಗೊತ್ತಾಯ್ತಾ? ಮೊದಲೇ ಕೇಳ್ಕೊಂಡು ಹೋಗ್ತಾರೆ, ಆಮೇಲೆ ಅಲ್ಲೋಗ್ಲಿ ಆ ಕಡೆ ಹೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮನೆ ಚೇಂಜ್ ಮಾಡ್ತಾರೆ ಕೆಲವು ಸರ್ತೆ. ತುಂಬ ವರ್ಷ ಇದ್ದು ಅದು ಮತ್ತೆ ಅದೇವರೆಗೆ ಹೋಗ್ತಿರ್ತಾರೆ ಕೆಲವು ದಿವಸ. ಆಮೇಲೆ ಹೋಗೋದು ಅಮ್ಮನೆ ಯಾರ್ದು ಆ ಕಡೆ ಹೋಗೋದು. ಅಭ್ಯಾಸ ಸಂಸ್ಕಾರ ಬಲ ಅಂತೀವಲ್ಲ ಹಾಗೆ. ಏನು ಹಾಂ, ಈಕ್ವಲ್ ಅಲ್ಲ, ಜಾಸ್ತಿ ಹೇಳಿದ್ದಾರೆ ಈಗಾಗಲೇ. ವೇದಕ್ಕಿಂತ ಭಾರಿ ಜಾಸ್ತಿ ಅಂತ ಹೇಳಿದ್ರಿಂದ ಈಕ್ವಲ್ ಅಲ್ಲ, ಇನ್ನೂ ಹೆಚ್ಚು. ಹೌದು, ಭವಿಷ್ಯತ್ ಕಂಟಿನ್ಯೂ ಮತ್ತೆ ಹೇಳಿಬಿಟ್ರೆ ಅದು ಭವಿಷ್ಯತ್ ಪರದಲ್ಲಿ ಹೇಳಿದ್ದಾರೆ ಅಂತೇಳಿ ಅದು ಈಗ ಮುಗಿಸ್ತಾ ಇದ್ದಾರಲ್ಲ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣುತ್ಕರ್ಷೋ ಅವಗಮ್ಯತೆ. ವಾಯುವಾದೀನ ವಿಷ್ಣು ಸರ್ವೋತ್ತಮತ್ವ ಬಂತು, ಅಷ್ಟೊಂದು ಒಪ್ಪೋಣ ನಾವೀಗ ಅಂತ ಕೇಳಿದರೆ ವಾಯುವಾದೀನಾಂ ಕ್ರಮಶ್ಚೈವ. ಅಷ್ಟೇ ಇಲ್ಲ, ವಾಯುದೇವರು ಮೊದಲಾದವರ ತಾರತಮ್ಯ ಕ್ರಮವೂ ಬಂದಿದೆ. ಸೊ ಮಹಾಭಾರತ ಮತ್ತು ಶಾಸ್ತ್ರ ಯಾವುದನ್ನು ಒಪ್ಪಿದ್ರು ಕೂಡ ವಿಷ್ಣು ಸರ್ವೋತ್ತಮತ್ವ ಒಪ್ಪೋದ್ರ ಜೊತೆಗೆ ಉಳಿದ ದೇವತೆಗಳ ತಾರತಮ್ಯನೂ ಒಪ್ಪಬೇಕು. ಇಲ್ಲದೆ ಹೋದರೆ ಅದು ಶಾಸ್ತ್ರಾರ್ಥ ಅಲ್ಲ. ಮತ್ತೆ ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ.
ವಾಯುದೇವರು ಮೊದಲಾದವರ ಕ್ರಮ ಕೂಡ, ತಾರತಮ್ಯ ಕ್ರಮ ಕೂಡ ಅದೇ ವಾಕ್ಯದಿಂದನೇ ಇದೆ. ಅದನ್ನು ತೋರಿಸ್ತೇವೆ ಈಗ ಅಂತ ಹೇಳ್ತಾ. ಇದೇನು ಸುಮ್ಮನೆ ಹೇಳಲಿಲ್ಲ, ಏನು ಮಾಡ್ತೇವೆ ಅದನ್ನು ಅದರಲ್ಲೇ ತೋರಿಸ್ತೇವೆ, ಮಹಾಭಾರತದಲ್ಲೇ ತೋರಿಸ್ತೇವೆ ನಾವು. ಸೊ ಮಹಾಭಾರತ ಒಪ್ತೇನಪ್ಪ, ನ್ಯಾಯಶಾಸ್ತ್ರನ ಒಪ್ಪೋದಿಲ್ಲ. ಸರಿ, ಮಹಾಭಾರತದಲ್ಲಿ ಎಲ್ಲ ಕಡೆ ಏನು ಎಷ್ಟು ಹೇಳಿ ತೋರಿಸ್ತೇವೆ ಅದು, ವಾಯುಜೀವೋತ್ತಮತ್ವ ತಾರತಮ್ಯ ಎಲ್ಲ ತೋರಿಸ್ತೇವೆ ಅಂತ ಹೇಳ್ತಾರೆ. ಮುಂದೆ ಅದನ್ನೆಲ್ಲ ಕೋಟ್ ಮಾಡ್ತಾ ಹೋಗ್ತಾ ಎಷ್ಟು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅಷ್ಟು ಸಿಸ್ಟಮೆಟಿಕ್ಕು, ಅಷ್ಟು ಫುಲ್ ಕ್ಲಿಯರ್. ಇದನ್ನು ಸರಿಯಾಗಿ ಓದಿಬಿಟ್ರೆ ಮಹಾಭಾರತ ಆತ್ಮನಿರ್ಣಯನ ಅಷ್ಟು ನಮಗೆ ಫರ್ಮ್ ನಾಲೆಡ್ಜ್ ಬರುತ್ತೆ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣುತ್ಕರ್ಷ ಅವಗಮ್ಯತೆ ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ. ತದ್ವಾಕ್ಯೈರೇವ ಮಹಾಭಾರತವಾಕ್ಯೈರೇವ ಅಥ ಭಾರತವಾಕ್ಯಾನಿ ಏತೈರೇವ ಅಧ್ಯವಶ್ಯಂತೆ. ಮೊದಲೇ ಅಧ್ಯಾಯದಲ್ಲಿ ಹೇಳಿದಂತಹ ಪ್ರಮೇಯಗಳಿಗೆ ಮಹಾಭಾರತ ವಾಕ್ಯಗಳನ್ನೇ ಕೊಟ್ಟು ನಿರ್ಣಯ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿದ್ರು ಅದನ್ನು. ಈಗ ವಾಯುದೇವರ ವಿಷಯ ಹೇಳ್ತೇವೆ ಅಂತ ಹೇಳಿದ್ರಿ, ನಾವು ಬ್ರಹ್ಮದೇವರ ಬಗ್ಗೆ ಬರಲೇ ಇಲ್ಲ ಅಂತ ಕೇಳಕ್ಕೆ ಹೋಗಬೇಡಿ. ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನಾ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ. ವಾಯುದೇವರ ವಿಷಯ ಬಂತು ಅಂದರೆ ಯಾರ ವಿಷಯ ಬಂದಾಗ ಲೆಕ್ಕ? ಯಾತಕ್ಕೆ? ಬ್ರಹ್ಮತಾಮೇತಿ, ಬ್ರಹ್ಮತ್ವವನ್ನು ಹೊಂದೋದು ಯಾರ ಮುಂದೆ? ವಾಯುದೇವರಾದ್ದರಿಂದ ವಾಯುದೇವರ ಮಹಿಮೆ ಎಲ್ಲಿ ಎಂಡಾಗುತ್ತೆ? ಬ್ರಹ್ಮದೇವರ ಮಹಿಮೆಯಲ್ಲೂ ಎಂಡಾಗುತ್ತೆ. ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ. ಅದರಿಂದ ಅವ್ರನ್ನೇನಂತ ಕರೀತಾರೆ? ಬ್ರಹ್ಮ ಅಂತ. ಬ್ರಹ್ಮದೇವ್ರ ಬಗ್ಗೆ ಹೇಳೋ ಗುಣಗಳೆಲ್ಲ ವಾಯುದೇವರಿಗೆ ಅಪ್ಲಿಕಬಲ್, ವಾಯುದೇವರಿಗೆ ಹೇಳೋದೆಲ್ಲ ಬ್ರಹ್ಮದೇವ್ರಿಗೆ ಅಪ್ಲಿಕಬಲ್. ಆದ್ದರಿಂದ ಅವರಿಗೆ ನಾವು ಅವತ್ತು ಬಂದಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಬೇಡಿ. ಅಲ್ಲೇ ಒಂದು ವಿಷಯ ಗೊತ್ತಾಯ್ತು. ಈಗ ಎಲ್ಲರೂ ಭಾರಿ ದೊಡ್ಡವರ ತಗೋಬೇಕಾದ್ರೆ ಯಾರ ಹತ್ರ ಹೋಗ್ತಾರೆ? ಏನಂತ ಅರ್ಥ? ಈಗ ದೇವ್ರ ಹತ್ರ ಹೋಗಲ್ಲ, ದೇಶ ಕೊಡ್ಬೇಕಲ್ಲ, ಹೋಗಲ್ಲ ಅಲ್ಲಿಗೆ. ನೆಕ್ಸ್ಟ್ ಬೆಸ್ಟ್ ಯಾರು ಅವರಿಗೆ? ಬ್ರಹ್ಮದೇವರ. ಅದಾಗದೆ ಹೋದ್ರೆ ಶಿವನವರ, ಶಿವವರ. ಯಾಕೆ ವಾಯುದೇವ್ರ ಯಾಕೆ ಹೋಗೋದಿಲ್ಲ? ಬ್ರಹ್ಮದೇವರು ಇಬ್ಬರು ಈಕ್ವಲ್ ಆದರೂ ಕೂಡ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ವಾಯುದೇವರದು ಉಪದೇಶಕ ರೂಪ, ಬ್ರಹ್ಮದೇವರದ ಅಡ್ಮಿನಿಸ್ಟ್ರೇಷನ್. ಅವರು ಡಿಫ್ರೆಂಟ್, ಗೊತ್ತಾಯ್ತಾ? ಉಪದೇಶಕ ರೂಪ ಯಾವಾಗಲೂ ಏನು ಉಪದೇಶ ಮಾಡಬೇಕು? ಅವರು ತತ್ವನೇ ಹೇಳಬೇಕು. ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾರೆ? ಎಲ್ಲ ನೋಡ್ತಾರೆ, ರೆಕಾರ್ಡ್ ಸರಿ ಇದೆ, ಸ್ಯಾಂಕ್ಷನ್ ಮಾಡಿಬಿಟ್ಟ, ಬೋಧೋಯ್ತಷ್ಟೇ. ಅವ್ನು ನೋಡಿದೆ, ಎಲ್ಲ ಗೊತ್ತ, ಖಾತಾ ಕೊಟ್ಬಿಟ್ಟ, ಅವ್ರು ಯಾವುದೋ ಹೊಡೆದು ಬಿಟ್ಟಿದ್ದಾರೆ, ಇನ್ನೊಬ್ರು ಹೊಡೆದು ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರಕಾರ ಏನಿದೆ ಅದು ಸರಿ. ಬಟ್ ಯಾರು ಉಪದೇಶ ಮಾಡೋ ರೂಪ ಹಾಗೆಲ್ಲ ಮಾಡೋದಿಲ್ಲ. ಏನು ಮಾಡ್ತಾರೆ? ಅದಕ್ಕೆ ಹೇಳಬೇಕು, ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ಅಂತ ಹೇಳಿದ್ರು. ವಾಯುದೇವರಿಂದ ಜ್ಞಾನ ಬರಬೇಕಾದ್ದರಿಂದ ಏತರೇವ ಪ್ರಶ್ನೆ ಹೇಳುತ್ತೆ, ವಾಯುಂ ವಿದ್ಯಾ ಸಮಾಸಾಧ್ಯ. ಎಲ್ಲ ದೇವತೆಗಳು ಹೋಗಿ ವಾಯುದೇವರ ಹತ್ರ ಹೋಗಿ ಉಪದೇಶ ಮಾಡಿ ಅಂತ ಕೇಳ್ತಾರೆ. ವಾಯುದೇವರದು ಆ ರೀತಿಯಲ್ಲಿ ಉಪದೇಶಕ ರೂಪ ಆದ್ದರಿಂದ ದೈತ್ಯರವ್ರ ಹತ್ರ ಹೋಗೋದಿಲ್ಲ. ಇವತ್ತು ಇವ್ರ ಹತ್ರ ಯಾಕೆ ಹೋಗಲ್ಲ? ನಮಗೆ ಉಪದೇಶ ತಗೊಂಡು ನಾವೇನು ಮಾಡೋಣ ಅಂತ ಹೇಳ್ತಾರೆ. ಅವ್ರಿಗೆ ಏನು ಬೇಕಿಲ್ಲ, ಅವ್ರು ಹೇಳಿದ ಅಡ್ವೈಸ್ ಕೇಳಕ್ಕೆ ಬಂದಿಲ್ಲ, ಅವ್ರು ಕೆಲಸ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟೇ. ಕೆಲಸ ಮಾಡಿಕೊಡು, ಅಡ್ವೈಸ್ ನಮಗೆ ಬೇಕಾಗಿಲ್ಲ. ನೋಡಿ, ಯಾವ ತಂದಿದ್ದೆ ಮೋಸ ಮಾಡಬೇಡ ಅಂತ ಹೇಳಿದರೆ ಅದು ಹೇಳಕ್ಕೆ ಹೋಗಬೇಡಿ. ನಮ್ಮ ಪ್ರಕಾರ ರೂಲ್ಸ್ ಪ್ರಕಾರ ಕೊಟ್ಟಿದ್ದೀವಿ, ತಿದ್ದು ಕೊಡಿ ಅಷ್ಟೇ. ಇದು ಬ್ರಹ್ಮದೇವರಿಂದ ಹಾಗೆ ಕೆಲಸ ಆದ್ದರಿಂದ ಅವ್ರ ಹತ್ರ ಹೋಗ್ತಾರೆ. ಆದರೆ ಶಿವ ನೆಕ್ಸ್ಟ್ ರುದ್ರದೇವರ ಹತ್ರ ಹೋಗ್ತಾರೆ, ಆಮೇಲೆ ಇಂದ್ರದೇವತೆಗಳ ಹತ್ರ ಹೋಗ್ತಾರೆ. ಅವ್ರ ಪ್ರಕಾರನೇ ಶಿವವರ ಇದ್ದವ್ರನ್ನ ಬ್ರಹ್ಮವರ ಇದ್ದವ್ರು ಗೆದ್ದು ಬಿಡ್ತಾರೆ. ಅಂದರೆ ಯಾರು ಗೆದ್ದಾಗಾಯ್ತು? ಈಗ ಇವನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಲೆಟರ್ ತಂದಿದ್ದಾನೆ, ಚೀಫ್ ಮಿನಿಸ್ಟರ್ ಲೆಟರ್ ಅವನು ತಂದಿದ್ದಾನೆ. ಯಾರ್ದು ಉಳಿಯುತ್ತೆ ಈಗ? ಫೈನಲ್ ಅದು ಕನ್ಸರ್ನ್ ಮಿನಿಸ್ಟರ್ ಕೊಟ್ಟ ಲೆಟರು ಬಿಡೋದವ್ರಿಗಿಂತ ಬೆಟರು. ಆದರೆ ಚೀಫ್ ಮಿನಿಸ್ಟರ್ ಕೊಟ್ಟಾಗ ಇವಂದು ಹೊರಟೋಯ್ತು, ಉಳಿಯೋದು ಯಾರ್ದು? ಅವರೊಬ್ಬರದೇ. ಸೊ ಬ್ರಹ್ಮದೇವರೇನೋ ಚೀಫ್, ಅವರು ಜೀವರಿಗೆ ಜೀವೋತ್ತಮ ಅಂಬೋದು ವರದಿಂದನೇ ಗೊತ್ತಾಗುತ್ತೆ. ಸಿನಿಮಾ ನಾಟಕದಲ್ಲೂ ಕೂಡ ಯಾರು ವರ ತೊಗೊಂಡು ಜಾಸ್ತಿ ಅಂತ ಗೊತ್ತಾಗುತ್ತೆ. ಹಿರಣ್ಯಕಶಿಪು ಭಾರಿ ದುಷ್ಟ, ವರ ಇದ್ದಿದ್ದು ಬ್ರಹ್ಮದೇವ. ರಾವಣ ದುಷ್ಟ, ಬ್ರಹ್ಮದೇವರದು. ಜರಾಸಂಧನ ಬ್ರಹ್ಮದೇವ, ಎಲ್ಲ ದೇವರುಗಳೇ. ಇದರಲ್ಲೂ ಕೂಡ ಏನು ಗೊತ್ತಾಯ್ತು ಈಗ? ತಾರತಮ್ಯ ನಾವು ಹೊರ ಗೊತ್ತಾಗ, ಲೆಟರ್ ಅಂತ ಗೊತ್ತಾಗುತ್ತಲ್ಲ, ಇನ್ಫ್ಲೂಯೆನ್ಸ್ ಅಂತ ಗೊತ್ತಾಗುತ್ತೆ, ಲೆಟರ್ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ. ಬ್ರಹ್ಮ ಸದೃಶ ನಾರಾಯಣ ಸಮಂ ಹಿಡಿದಾಗಾಯ್ತು. ಬ್ರಹ್ಮ ಸದೃಶರು ಯಾರೂ ಇಲ್ಲ. ನಾರಾಯಣ ಹೇಳಿದ್ರಲ್ಲ ಅಂತ ಕೇಳಿದರೆ, ಶಿವಾದಿಷು ಎಲ್ಲರಲ್ಲಿ ಅಲ್ಲ. ಶಿವಾದಿ ದೇವತೆಗಳ ಗುಂಪು ತಗೊಂಡು, ಜೀವರ ಗುಂಪು ತಗೊಂಡಾಗ ಬ್ರಹ್ಮದೇವರ ಹೈಯೆಸ್ಟ್, ಅವರು ಸಮ ಯಾರೂ ಇಲ್ಲ. ಒಟ್ಟಿಗೆ ತಗೊಂಡ್ಬಿಟ್ರೆ ನಹರೇ ಸದೃಶ ನಹರೇ ಪರಮ, ಹರಿ ಸರ್ವೋತ್ತಮತ್ವ. ಅದಕ್ಕೆ ಜೀವರು ಗುಂಪು ತಗೊಂಡಾಗ ಯಾರು ಉತ್ತಮರು? ಯಾರು? ವಾಯುದೇವರು. ಆದ್ದರಿಂದ ಸರಿಯಾದ ತಾರತಮ್ಯಕರು ಎಲ್ಲೆಲ್ಲೂ ನಮಗೆ ಡೌಟ್ ಬರದಂತೆ ಹೇಳ್ತಾರೆ. ನಾ ಬ್ರಹ್ಮ ಸದೃಶ ಕಶ್ಚಿತ್ ಯಾರೂ ಇಲ್ಲ. ಶಿವಾದಿಷು ಕಥಂಚನ, ಶಿವ ಮೊದಲಾದವರಲ್ಲಿ ಆ ತಾರತಮ್ಯ ಗೊಂದಲನೇ ಇಲ್ಲ. ವಿಷ್ಣುವಿನ ನಾಭಿಕಮಲ ಸಂಜಾತರು ಬ್ರಹ್ಮದೇವರು, ಅವರ ಗುರುಮಧ್ಯೆ ಬಂದವರು ಇವರು, ತಂದೆ ಮಗ ಮೊಮ್ಮಗ. ಇನ್ನು ಹೇಳೋ ಕಾರಣನೇ ಇಲ್ಲ. ಅದು ನೋಡಿದ ಕಥೆಯಲ್ಲೇ ಗೊತ್ತಾಗುತ್ತೆ ಯಾರು ದೊಡ್ಡವರು ಅಂತೇಳಿ. ಅದಕ್ಕೆ ಅರ್ಜುನ ಹೇಳಿದ, ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಂಶ್ಚ ದಿವ್ಯಾನ್.
ನಿನ್ನಲ್ಲಿ ನೋಡ್ತಾ ಬ್ರಹ್ಮದೇವರು ನೋಡ್ತಾ ಇದ್ದೇನೆ, ಅವ್ರನ್ನ ಆಶ್ರಯಿಸ್ತೇನೆ, ರುದ್ರದೇವ್ ನೋಡ್ತಾ ಇದ್ದೇನೆ ನಾನೀಗ. ಇದೇ ಥಿಯರಿನೆಲ್ಲ ಅರ್ಜುನ ಏನು ಮಾಡ್ತಾನಲ್ಲೀಗ ಪ್ರಾಕ್ಟಿಕಲ್ನ ನೋಡ್ತಾನಾದ್ದರಿಂದ ಮಹಾಭಾರತ ಅಷ್ಟು ಮುಖ್ಯವಾದ ಶಾಸ್ತ್ರ. ಶಿವಾದಿಷು ಕಥಂಚನ ಜ್ಞಾನೇ ವಿರಾಗೆ ಹರಿಭಕ್ತಿಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಇದು ರಾಮಾಯಣದಲ್ಲಿ ಹನುಮಂತನ ಬಗ್ಗೆ ಒಂದು ಪ್ರಶಂಸೆ. ಇದು ಆ್ಯಕ್ಚುಲಿ ಮಾರ್ಕಂಡೇಯ ಪುರಾಣದ ಗರುಡ ಪುರಾಣದ ಶ್ಲೋಕ ಇದು, ಇವತ್ತು ಅದರಲ್ಲಿ ಸಿಗುತ್ತೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನ ಅನ್ಯಃ ಹನುಮತ್ ಸಮಾನಃ. ಒಂದೇ ಪದ ಅದು. ಪುಮಾನ್ ಕದಾಚಿತ್ ಕ್ವಚ ಕಶ್ಚನ ಏವ. ಕ್ವಚ ಕಶ್ಚನ ಏವ. ಹನುಮತ್ ಸಮಾನಃ ಪುಮಾನ್. ನಾ ಬ್ರಹ್ಮ ಸದೃಶ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಾ ಹನುಮತ್ ಸಮಾನಃ, ಹನುಮಂತನಿಗೆ ಸಮನಾದಂತಹ ಪುಮಾನ್, ಅನ್ಯಃ ಪುಮಾನ್, ಇನ್ನೊಬ್ಬ ಜೀವ ಕದಾಚಿತ್ನ, ಕದಾ ಅಂಬೋದೆಲ್ಲ ಟೈಮ್, ಯಾವ ಕಾಲಕ್ಕೂ ಇಲ್ಲ. ಆಮೇಲೆ ಕಶ್ಚನ, ಯಾರೂ ಇಲ್ಲ. ಕ್ವಚಿತ್ ಕ್ವ, ಎಲ್ಲೂ ಇಲ್ಲ. ಮೂರು ಭಾಗ. ಯಾರೂ ಇಲ್ಲ ಅಂಬೋದೇನು ಅಂತ ಯಾರು ಹೇಳಿತು? ಈಗಿನ ಕಾಲದ ವ್ಯಕ್ತಿಗಳು. ಕ್ವ ಅಂತ ಹೇಳಿದ್ರಿಂದ, ಎಲ್ಲೂ ಇಲ್ಲ ಅಂತ ಹೇಳಿದ್ರಿಂದ ಇಲ್ಲಿಲ್ಲ, ಬೇರೆ ಕಡೆ ಇರ್ಬೋದು. ಇಲ್ಲ, ಎಲ್ಲೂ ಇಲ್ಲ, ದೇಶತಃ ಆಯಿತು. ಈ ಕದಾಚಿತ್ ಅಂತ ಹೇಳೋದು ಕಾಲತಃ ಆಯಿತು. ಕಾಲತಃ, ದೇಶತಃ ಮತ್ತು ಇವರ ಒಟ್ಟಿಗೆ ಗುಣತಃ. ಜೀವರಲ್ಲಿ ಗುಣತಃ ಯಾರಿಲ್ಲ, ಬೇರೆಯವರು ಇಲ್ವೇ ಇಲ್ಲ. ನಾರಾಯಣನ ತಗೊಂಡಾಗ ಅಬ್ಸಲ್ಯೂಟ್ ಸೆನ್ಸಲ್ಲಿ, ಇವರು ತಗೊಂಡಾಗ ಜೀವರಲ್ಲಿ ಲಿಮಿಟ್ ಮಾಡಬೇಕು. ಪುಮಾನ್ ಕದಾಚಿತ್. ಇಲ್ಲಿ ಸುಮ್ಮನೆ ಓದೋರ್ಗೆ ಏನು ಅನಿಸುತ್ತೆ? ಒಂದು ಸತ್ತರಿ ಸರ್ವೋತ್ತಮ ಅಂತಾರೆ, ಒಂದು ಸತ್ ವಾಯು ಜೀವೋತ್ತಮ ಅಂತಾರೆ. ಏನು ಅರ್ಥ ಆಗಲ್ಲ ಅಂದರೆ ಜೀವೋತ್ತಮ ಪದನೇ ಹೇಳ್ತಾ ಇದೆ, ಸರ್ವೋತ್ತಮ ಪದದಲ್ಲಿ ಆ ಅರ್ಥ ಇದೆ. ಜೀವೋತ್ತಮ ಪದದ ಈ ಅರ್ಥ ಇರೋದ್ರಿಂದ ಅವೆರಡು ಕೂಡ ಏನಲ್ಲ, ವಿರುದ್ಧ ಅಲ್ಲ. ಯಾವುದ್ರಲ್ಲಿ ಹನುಮಂತನ ಸಮ ಇಲ್ಲ ಅಂತ ಪ್ರಶ್ನೆ ಬಂತು. ಈಗ ಜ್ಞಾನೇ ಯಾವ್ದನ್ನ ಕೌಂಟ್ ಮಾಡ್ಬೇಕು, ಯಾವ ಕ್ವಾಲಿಫಿಕೇಶನ್ ಫಸ್ಟ್ ಓದಿರಿ, ಅಲ್ಲಿ ಕೆಲಸ ಕೇಳ್ತಾನೆ, ತಕ್ಷಣ ಕೇಳ್ತಾರೆ ಇಮಿಡಿಯೇಟ್ ಆಗಿ ಏನು ಓದಿದ್ದಿ ಫಸ್ಟ್. ಅದಿಲ್ಲ ಹೋದ್ರೆ ಮುಂದೆ ಪ್ರಶ್ನೆ ಇಲ್ಲ. ಹೈಟು ಗೀಟ್ ಎಲ್ಲ ಹೋಯ್ತಲ್ಲಿ. ಫಸ್ಟ್ ಏನು ಬೇಕು ಅವನಿಗೆ? ಕ್ವಾಲಿಫಿಕೇಶನ್ ಬೇಕು. ಯಾವುದದು? ಅದು ಜ್ಞಾನೇ. ಅಲ್ಲಿಂದ ಶುರು. ಇವತ್ತು ಅದೊಂದು ಬಿಟ್ಟು ಶುರು ಮಾಡ್ತಾರಲ್ಲ, ಎಷ್ಟು ದುಡ್ಡಿದೆ ಅಂತ ಕೇಳ್ತಾರೆ. ವರ ನೋಡ್ಬೇಕಾದ್ರೆ ಹಾಗಾಗ್ಬಿಟ್ಟಿದೆ ಈಗಾಗಲೇ. ಗುಣವಂತ ಇಲ್ಲ, ಹಾಳಾಗೋಗ್ಲಿ, ಅವ್ರು ದುಡ್ಡಿದ್ರೆ ಸಾಕು ಅಂತ ಹೇಳ್ತಾರೆ. ಆ ಥರ ಬಂದೋಗಿದೆ. ಅದಕ್ಕೆ ಬೇಡಾದ್ರೆ ಬೇಡ, ಗುಣ ಸರಿ ಇಲ್ಲ, ಡೈವರ್ಸ್ ಮಾಡ್ಬೇಕಾರೆ ಆ ಥರ ಬಂದ. ನೆಕ್ಸ್ಟ್ ವಿರಾಗೆ. ಕೆಲವರು ಮಾತ್ರ ಏನು ನೋಡ್ತಾರೆ? ಬಡವ್ರ ಹುಡುಗ, ರ್ಯಾಂಕು, ಅವನು ಪ್ರಿಫರ್ ಮಾಡ್ತಾರೆ. ಬುದ್ಧಿ ಇದ್ದವರು. ಕುಡಿದವ್ರು ಹಾಗೆ ಮಾಡಲ್ಲ. ಅವ್ನು 20 ಸಲ ಫೇಲ್ ಆಗಿದ್ರು ಕೂಡ ಏನಾಗಿದ್ರೆ ಸಾಕು, ಅವನು ಶ್ರೀಮಂತ ಆಗಿದ್ರೆ ಸಾಕು ಅಂತ ತಿಳ್ಕೊಂಡ್ಬಿಡುತ್ತೆ. ಆ್ಯಕ್ಚುಲಿ ಜ್ಞಾನ ಫಸ್ಟ್. ಅದು ಜ್ಞಾನ ಅಂದರೆ ಯಾವುದೋ ಜ್ಞಾನ ಅಲ್ಲ. ಫಸ್ಟ್ ಯಾವ ಜ್ಞಾನ? ಅದು ತತ್ವಜ್ಞಾನ, ಬ್ರಹ್ಮಜ್ಞಾನನೇ ಜ್ಞಾನ ಹೊರತು ಉಳಿದ ಜ್ಞಾನ ಏನಲ್ಲ. ಹೇಳಿಲ್ಲ, 1000 ಟೆಕ್ಸ್ಟ್ ಬುಕ್ ಕತೆ ಪುಸ್ತಕ ಓದಿದ್ದಾನೆ, ಏನಂತ ಕರೆಯೋದಿಲ್ಲ, ಕ್ವಾಲಿಫಿಕೇಶನ್ ಅಲ್ಲ. ಅವ್ರು ಇರೋ ಎಲ್ಲ ಲೈಬ್ರರಿ ಖಾಲಿ ಮಾಡಿದ್ರು ಅಲ್ಲ. ಸಣ್ಣ ಇಸೆ ಡಿಪಾರ್ಟ್ಮೆಂಟ್ 8 ಪುಸ್ತಕ ಓದಿದ್ರು, ಅವನು ಟೆಕ್ಸ್ಟ್ ಬುಕ್ ಓದಿದ್ದಾನೆ, ಅವನು ಕ್ವಾಲಿಫಿಕೇಶನ್ ಇದೆ. ಅದಕ್ಕೆ ಜ್ಞಾನೇ ವಿರಾಗೆ, ವೈರಾಗ್ಯ. ಜ್ಞಾನಕ್ಕೆ ಇಮ್ಮಿಡಿಯೇಟ್ ಅಟ್ಯಾಚ್ ಆಗೋದು ಯಾವುದು? ವೈರಾಗ್ಯ. ನೆಕ್ಸ್ಟ್ ಭಕ್ತಿ. ಜ್ಞಾನ, ವೈರಾಗ್ಯ, ಭಕ್ತಿ ಎರಡಿಲ್ಲದೆ ಹೋದರೆ ವೈರಾಗ್ಯ ಮಧ್ಯೆ ಹಾಕಿಬಿಟ್ರು. ಯಾಕೆ? ಜ್ಞಾನ ಬರಲಿಕ್ಕೂ ವೈರಾಗ್ಯ ಬೇಕು, ಭಕ್ತಿಗೂ ವೈರಾಗ್ಯ ಬೇಕು. ಆದ್ದರಿಂದ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ. ಜ್ಞಾನದಲ್ಲಿ, ವೈರಾಗ್ಯದಲ್ಲಿ ಬಂದಿದೆ. ಹನುಮಂತನ ವೈರಾಗ್ಯ ಅದಕ್ಕೇನು ಹೇಳಿದ್ರಲ್ಲಿ? ರಾಮದೇವರೇ ಕೇಳಿದರು, ಒಳ್ಳೆದವರಿಗೂ ಮೋಕ್ಷ ಕೊಡ್ತೇನೆ ಎಲ್ಲರಿಗೂ. ಅದು ಹನುಮಂತನಿಗೆ ಮೋಕ್ಷ ಕೊಟ್ಟರೆ ಸಾಲದು, ಅದಕ್ಕೆ ಹನುಮಂತನಿಗೆ ಬಿಟ್ಟುಬಿಡ್ತೇನೆ. ಹನುಮಂತ ಏನು ಬೇಕು ಕೇಳು ಅಂತ ಹೇಳಿದರೆ, ಹನುಮಂತ ಕೇಳಿದ್ದೇನು? ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮರಾಜ್ಯೆ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿ ಏಷ ನೈಚ್ಛತ್ ತಥಾಪಿ ಭೋಗಾನ್ ನನು ಸಾ ವಿರಕ್ತಿ. ಎಷ್ಟು ಕ್ಲಿಯರ್ ಆಗಿದೆ ಅದು. ರಾಮರಾಜ್ಯದಲ್ಲಿ ಕೆಲವರು ಇರ್ತಾರೆ, ಅವ್ರಿಗೆ ಕೊಡೋದೇ ಪಾಪ, ಅವರಿಗೆ ಇಲ್ಲ, ನೀವೇನು ಕೊಡ್ತೀರಿ ಬಿಡ್ರಿ ಸಾಕು ಅಂತ. ನಿಮ್ಮಂತರಲ್ಲಿ ನಮಗೇನು ಕೊಡ್ತೀರಿ? ಆದ್ದರಿಂದ ಅವ್ರಿಗೆ ರಾಮರಾಜ್ಯ ಅಸುಲಭಂಚ, ರಾಮರಾಜ್ಯ ಇಲ್ಲದ್ದೇ ಇಲ್ಲ, ಮತ್ತೆ ಎಲ್ಲದ್ದೇ ಇಲ್ಲ ಇದೆ. ನಿಮಗೆ ಯಾಕೆ ಕೊಡಬೇಕು ಅಂದರೆ, ಹನುಮಂತನಿಗಿಂತ ಪ್ರಿಯ ಯಾರೂ ಇಲ್ಲ, ಹನುಮಂತನಿಗಿಂತ ಪ್ರಿಯ ಯಾರೂ ಇಲ್ಲ, ರಾಮನ ಇಲ್ಲದ್ದೇ ಇಲ್ಲ. ರಾಮರಾಜ್ಯೆ ಇನ್ನೊಬ್ಬನಿದ್ರೆ ಡಿವೈಡ್ ಮಾಡ್ಬೋದು, ಕೊನೆ ಪಕ್ಷ ಇಬ್ಬರು ಫಸ್ಟ್ ಬಂದಾಗ 50-50 ಮಾಡ್ಬೋದು. ಇಲ್ಲ, ಇನ್ನೊಬ್ಬನ ಇಲ್ಲೇ ಇಲ್ಲ. ಹನುಮಂತನ ಪ್ರಮಾಣ ಯಾರೂ ಇಲ್ಲ ಪ್ರಿಯರು. ಆದರೆ ಹನುಮಂತ ಮತ್ತೆ ರಾಮ ಏನು ಬೇಕು ಅಂತ ಕೇಳಿಬಿಟ್ಟಿದ್ದಾನೆ. ಮತ್ತೆ ಇದೇ ಬೇಕಾದವನಿದ್ದಾನೆ, ಏನು ಬೇಕು ಅಂತ ಕೇಳಿ 100% ಬಂತು. ವಕ್ರಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾವಲಯ ಬಂತೀಗ. ಆ ಹನುಮಂತ ಏನು ಕೇಳ್ಬೋದಾಗಿತ್ತು? ಏನು ಬೇಕಾದ್ರೂ ಕೇಳ್ಬೋದಾಗಿತ್ತು. ಹನುಮಂತ ಏನು ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಆಶ್ಚರ್ಯ ಆದರೆ ದೇವರು ಕಂಡಿಲ್ಲ, ಏನು ಬೇಕು ಅಂತ ಕೇಳಿಲ್ಲ, ನಾವು ಕೇಳೋದು ಬಿಟ್ಟಿಲ್ಲ. ಹೌದು ತಾನೆ? ದೇವ್ರ ಬಂತು ಕಂಡಿಲ್ಲ, ನಾವು ಏನು ಅಂತ ಕೊಡ್ತೀರಿ ಅಂತ ಕೇಳಿಯೇ ಇಲ್ಲ ಫಸ್ಟ್. ಅದು ಕೇಳೋದು ಮಾತ್ರ ಮನುಷ್ಯ ಬಿಟ್ಟೇ ಇಲ್ಲ. ಏನು ಕೇಳ್ತಾನೆ? ದೊಡ್ಡ ಲಿಸ್ಟು.
ಅದಕ್ಕೆ ದೇವರು ಕಾಣೋದಿಲ್ಲ ಅಂದರೆ ಇವ್ನಿಗೆ ಕೇಳ್ತಾರೆ, ಕೊಡೋದಿಲ್ಲ ಅಂತಾನೆ ಕಾಣೋದಿಲ್ಲ. ಅವ್ರು ಕರಿಬೇಡ್ರಿ, ಅವ್ರು ಏನೆಲ್ಲ ಕೇಳ್ತಾರೆ ಅಂತಾರಲ್ಲ ಹಾಗೆ. ಅವ್ರು ಕೇಳೋದು ಎಂದು ಕೇಳಿಲ್ಲ, ಕರೀಬೇಕು. ಎಂದು ಕೇಳಿದ್ರು ಏನು ಮಾಡ್ತಾರೆ, ಓ ಎಂದು ಕೇಳಿಲ್ಲ, ಇವತ್ತೇನಾದ್ರು ಕೇಳೋದು ಕೊಡೋಣ. ಅದು ಸಾವಿತ್ರಿ ಕಥೆಯಲ್ಲಿ ಬರುತ್ತೆ. ಸಾವಿತ್ರಿ ಕಥೆಯಲ್ಲಿ ಸಾವಿತ್ರಿ ಕೇಳ್ತಾಳೆ, ಸತ್ಯವನ್ನ ಹೊರಡ್ತಾನೆ ಕಾಡಿಗೆ. ಹೊರಟಾಗ ಎಲ್ಲ ಗೊತ್ತಿದೆ, ನಾರದಿಂದ ಗೊತ್ತಿದೆ, ಇವತ್ತೇ ಯಾವತ್ತೇ ಸಾವಂತೂ ಗೊತ್ತಿದೆ ಯಾಕೆ. ಅದು ನಾನು ಕಾಡಿರ್ತೇನೆ ಅಂತ ಹೇಳ್ತಾರೆ. ಆಗ ಅತ್ತೆ ಮಾವ ಹೇಳ್ತಾರೆ, ನೀನು ಕಾಡಿಗೆ ಹೋಗ್ಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ, ಅದು ಸೌದೆ ತರಲಿಕ್ಕೆ ಹೋಗ್ತಾನೆ ದೂರ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀನೊಬ್ಬ ಚಿಕ್ಕ ಹುಡುಗಿ ಕಳಿಸೋದಿಲ್ಲ ನಾವು ಅಂತ ನಮ್ಗೆ ಅನಿಸ್ತಾ ಇದೆ. ಆದರೆ ಕಳಿಸ್ತೀವಿ. ಯಾತಕ್ಕೆ ಅಂದರೆ ಮದುವೆಯಾಗಿ ಬಂದ ಒಂದು ದಿವಸ ಏನು ಕೇಳಿಯೇ ಇಲ್ಲ ನೀನು, ಫಸ್ಟ್ ಟೈಮ್ ಕೇಳ್ತಿದ್ದಿ, ಅದಕ್ಕೆ ಹೋಗು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಫಸ್ಟ್ ಟೈಮ್ ಕೇಳ್ತಾ ಇತ್ತು, ಅದು ಕೌಂಟ್ ಆಗುತ್ತೆ. ದಿವಸ ಕೇಳೋರು ಏನಂತಾರೆ, ಬಂದಾದ್ರೆ ಕೇಳಕ್ಕೆ ಬಂದಾತಾರೆ ಅರ್ಥ. ಇಲ್ಲ ಅಂತ ಹೇಳಿ ಕಳಿಸೋದು ಹೇಳ್ಬಿಡ್ತಾರೆ. ಅವ್ರ ಮನೆಯವ್ರು ಏನು ಮಾಡ್ತಾರೆ ಸಾಮಾನ್ಯ, ಇಲ್ಲ ಅಂತ ಹೇಳಿ ಕಳಿಸೋ ಅಂತ ಹೇಳ್ತಾರೆ. ಯಾಕೆ ಕೇಳಿ ಅವನ ಅಭ್ಯಾಸ ಹೋಗ್ಬಿಟ್ಟಿದ್ದೆ, ಎಂದೂ ಕೇಳಿಲ್ಲ ಅದರಿಂದ ಹೋಗಿ ಬಾ ಅಂತ ಹೇಳ್ತಾರೆ. ಇವೆಲ್ಲ ಎಷ್ಟು ಪಾಯಿಂಟ್ ಇದೆ. ಮಾಫಲಿಯೇಶು ಕದಾಚನ ಲಿಂಕ್ ಆಗುತ್ತೆ. ಹನುಮಂತ ಅವತ್ತು ಕೇಳ್ಬೋದಾಗಿತ್ತಲ್ಲ, ಅದಕ್ಕೆ ದಾಸ ಏನೇನೋ ಕೇಳ್ಬೋದಾಗಿತ್ತು. ಸುಗ್ರೀವ ಕೇಳಿದ ರಾಮನನ್ನ, ರಾಜ್ಯ ಕೊಡಿಸೋತಾರೆ ಕೇಳಿದ, ಅಣ್ಣನ ಕೊಲ್ಲು, ರಾಜ್ಯ ಕೊಡಿಸು, ನಾನು ಹೆಂಡ್ತೀನಿ ವಾಪಸ್ ಕೊಡು, ಲಿಸ್ಟ್ ಇತ್ತು ಹತ್ರ. ವಿಭೀಷಣ ಅಣ್ಣನ ಕೊಲ್ಲು, ರಾಜ್ಯ ಕೊಡಿಸೋತಾನೆ ಕೇಳಿದ. ಆದರೆ ಹನುಮಂತ ಎಲ್ಲ ಅವರಿಗೂ ರಾಜ್ಯ ಕೊಡಿಸಿದ್ದು ರಾಮದೇವರು ಪ್ರಾರ್ಥನೆ ಮಾಡಿ, ತಾನು ಮಾತ್ರ ತತ್ಪಾದ ಸೇವಾರತಿ ರೇಷ ನೈಚ್ಛತ್ ತಥಾಪಿ ಭೋಗಾನ್, ಒಂದು ಭೋಗನೂ ಕೇಳಲಿಲ್ಲ. ನನು ಸಾ ವಿರಕ್ತಿ, ದಟ್ ಈಸ್ ವಿರಕ್ತಿ. ಆ ವಿರಕ್ತಿ ಅಂದ್ರೆ ಇರಬೇಕು. ಅದು ಹೇಗಿದೆ ಹನುಮಂತನಲ್ಲಿ, ಹನುಮಂತನಲ್ಲಿರೋಷ್ಟು ಯಾರಲ್ಲಿ ಇಲ್ಲೇ ಇಲ್ಲ. ಫಸ್ಟ್ ಭಕ್ತರೆಲ್ಲ ವೈರಾಗ್ಯ ಇರ್ತಾ ಇದ್ದ, ಹನುಮಂತನಷ್ಟು ಯಾರಿಲ್ಲ. ಈ ಜ್ಞಾನ ಹಾಗೆ ತಗೋಬೇಕೀಗ. ಜ್ಞಾನ ಕೂಡ ಹನುಮಂತನಷ್ಟು ಯಾರಿಗೂ ಇಲ್ಲ. ಜ್ಞಾನ ಹನುಮಂತನಷ್ಟು ಯಾರಿಗೂ ಇಲ್ಲ, ವೈರಾಗ್ಯ ಹನುಮಂತನಷ್ಟು ಯಾರಿಗೂ ಇಲ್ಲ. ಹರಿಭಕ್ತಿ ಇಲ್ಲ. ಹರಿಭಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ವೈರಾಗ್ಯದೇನೆ ಗೊತ್ತಾಗೋದು. ಏನು ಕೇಳಿದೆ, ಸುಮ್ಮನೆ ಏನು ಬೇಡ ಅಂತ ಹೋಗಲಿಲ್ಲ. ಏನಂತ ಕೇಳಿದ, ಪ್ರವರ್ಧತಾಂ ಭಕ್ತಿರ್ ಅಲಂ ಕ್ಷಣೆ ಕ್ಷಣೆ, ಭಕ್ತಿ ಮಾತ್ರ ಜಾಸ್ತಿ ಆಗಬೇಕು ಅಂತ ಕೇಳಿ. ಅದೇನು ಭಕ್ತಿಯ ನಿರ್ವ್ಯಾಜ ಭಕ್ತಿ, ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಯಾಕೆ ರಾಮಾಯಣ ಮಹಾಭಾರತ ಕೇಳಬೇಕು ಅಂದರೆ ಪ್ರಾಕ್ಟಿಕಲಿ ಹನುಮಂತನ ವಿಷಯ ಎಷ್ಟು ದೊಡ್ಡದು ಪೂರ್ವ ರೀತಿಯಲ್ಲಿ ಗೊತ್ತಾಗುತ್ತೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ, ಹರಿಭಕ್ತಿ ಭಾವ, ಭಕ್ತಿ ಭಾವ, ಭಕ್ತಿಯ ಭಾವ ಎಷ್ಟು ಯಾರಲ್ಲೂ ಇದ್ರೂ ಉಪಯೋಗ ಇಲ್ಲ. ಹರಿಭಕ್ತಿ ಭಾವೇ. ಬ್ರಹ್ಮಾದಿಗಳಲ್ಲಿ ರಾವಣನಿಗೆ ಇತ್ತು, ತಲೆನೇ ಕತ್ತರಿಸಿ ಆಗ್ತಾ ಕೊಟ್ಟಿದ್ದು. 10 ತಲೆ ಇತ್ತಲ್ಲ, 1,000 ವರ್ಷ ತಪಸ್ ಮಾಡೋದು, ಒಂದು ತಲೆ ಕತ್ತರಿಸೋದು, ಇನ್ನೊಂದು ತಲೆ ಕತ್ತರಿಸೋದು. 9,000 ವರ್ಷಕ್ಕೆ ಏನಾಯ್ತು, 9 ತಲೆ ಹೋಯ್ತು. ಇನ್ನೊಂದು 1,000 ಮತ್ತೆ 10,000 ವರ್ಷ ಮುಗೀತು, ಕೊನೆಯ ತಲೆ ಉಳ್ಕೊಂಡಿತ್ತು, ಅದನ್ನು ಕತ್ತರಿಸಕ್ಕೆ ಹೋದ. ಆಗ ಬ್ರಹ್ಮದೇವರು ಕಂಡು. ಅಂದ್ರೆ ಏನು ಮಾಡ್ದ ಅವನೀಗ, ಭಕ್ತಿ ಮಾಡಿದೆ. ಎಂಥ ಭಕ್ತಿ, ಬ್ರಹ್ಮದೇವ್ರ ಭಕ್ತಿ ಮಾಡ್ದ, ತಲೆ ಕತ್ತರಿಸೋ ಭಕ್ತಿ ಮಾಡ್ದ. ಆದರೆ ತಲೆ ಕತ್ತರಿಸೋಬೇಕಾಗಿಲ್ಲ, ತಲೆ ಕೊಡುವಂಥ ಭಕ್ತಿ ಮಾಡಬೇಕಾಗಿತ್ತು, ಹೋಯ್ತು. ತಕ್ಷಣ ಬ್ರಹ್ಮದೇವರು ಬಂದು ಏನು ಬರಬೇಕು ಅಂತ ಕೇಳಿದ್ರು. ಆಗ ಅವರಲ್ಲಿ ಭಕ್ತಿ ಅಲ್ಲ, ಬೇರೆ ಒಡೆ ಕೇಳಿಬಿಟ್ಟ, ಅವರಲ್ಲಿಯೂ ಭಕ್ತಿ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟು. ಅದಕ್ಕಾಗಿ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗಿ. ಧೃತಿ ಅಂದರೆ ಧೈರ್ಯ, ಸ್ಥಿತಿ ಅಂದರೆ ಇರುವಿಕೆ, ಸ್ಟೆಬಿಲಿಟಿ. ಇದು ಮೆಂಟಲ್ ಸ್ಟೆಬಿಲಿಟಿನ ಏನಂತಾರೆ ಧೃತಿ, ಫಿಸಿಕಲ್ ಸ್ಟೆಬಿಲಿಟಿ ಸ್ಥಿತಿ. ಗೊತ್ತಾಯ್ತಾ? ಭಾರಿ ಧೈರ್ಯ ಇದೆ, ಹೀಗಿದ್ದ ನರಪೇತಲ್ಲ ಅವನು. ಭಾರಿ ಧೈರ್ಯ ಇದೆ ಏನಂತ, ಮೆಂಟಲಿ ವೆರಿ ಸ್ಟ್ರಾಂಗ್ ಅಂತ. ಇನ್ನೊಬ್ಬರು ಜೋರಿದ್ದಾರೆ ಸ್ಥಿತಿ, ಯಾರು ಎಷ್ಟು ಭಾರ ಬೇಕಾದ್ರೂ ಹೊರ್ತಾನೆ, ಅವನಿಗಿದಿಲ್ಲ, ಭಾರ ಹೊರ್ತಾನೆ ಅಷ್ಟೇ. ಪ್ರಾಣ ಬಲೇಶ್, ಪ್ರಾಣಶಕ್ತಿ, ಸ್ವತಃ ವಿತ್ತ ಮುಖ್ಯ ಪ್ರಾಣ. ಪ್ರಾಣ ಅಂದರೆ ಇಂದ್ರಿಯ, ಎಲ್ಲ ಇಂದ್ರಿಯಗಳ ಪಾಠವ ಹನುಮಂತನಿದೆ, ಎಲ್ಲ ಇಂದ್ರಿಯಗಳ ಪಾಠವೇ ಇದೆ. ಬಲ, ಅಗಾಧವಾದ ಬಲ ಇದೆ. ಬಹುವಚನ, ಧೃತಿ ಜ್ಞಾನೇ ಏಕವಚನ, ವಿರಾಗೆ ಏಕವಚನ, ಹರಿಭಕ್ತಿ ಭಾವ ಏಕವಚನ. ಧೃತಿ ಸ್ಥಿತಿ ಪ್ರಾಣ ಬಲ ಎಷ್ಟಾಯ್ತಿದ 4. ಅದಕ್ಕೆ ಯಾವ ವಚನ ಹೇಳಿದರು, ಬಹುವಚನ ಹೇಳಿದರು. ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗಿ. ಧೃತಿ ಹೇಗೆ ಗೊತ್ತಾಯಿತು, ಧೃತಿ ಸಮುದ್ರ ಹಾರಬೇಕು, ನಾನು ಹಾರ್ತೀನಿ ಅಂತ ಹೊರಟು, ಇವ್ರು ಯಾರು ಆಗೋದಿಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಗೊತ್ತಾಯ್ತಾ? ಲಂಕೆ ಒಬ್ಬನೇ ಹೋಗ್ಬೇಕು, ಈ ಮಧ್ಯೆ ಲಂಕೆ ಶತ್ರು ಸ್ಥಳ, ಅವನು ಭಯಂಕರ ಶತ್ರು, ಸಮುದ್ರ ದಾಟಿ ಹೋಗ್ಬೇಕು, ಅರ್ಜೆಂಟ್ ವಾಪಸ್ ಕೂಡ ಬರಾಗಿಲ್ಲ. ಹೋದ್ಮೇಲೆ ಒಬ್ಬರೇ ಹೋಗ್ಬೇಕು, ಸೈನ್ಯ ಎಲ್ಲ, ಕೈಲಿ ವೆಪನ್ ಇಲ್ಲ. ಅಷ್ಟು ಏನು ಬೇಕು ಅದಕ್ಕೆಲ್ಲ, ಭಾರಿ ಧೈರ್ಯ ಬೇಕು. ಸುಖಧೈರ್ಯಶಾಲಿ, ರಾಘವೇಂದ್ರ ಸ್ತೋತ್ರ ಕೇಳ್ತಾರೆ, ಸುಖಧೈರ್ಯಶಾಲಿ ಧೃತಿ. ಆಮೇಲೆ ಸ್ಥಿತಿ, ಸ್ಟೆಬಿಲಿಟಿ, ಯುದ್ಧದಲ್ಲಿ ಬರುತ್ತೆ. ನೀನೊಂದು ಏಟು ಹೊಡಿ, ನಾನೊಂದು ಏಟು ಹೊಡಿತೀನಿ, ಯಾರು ಹೊಡಿತಾರೆ ನೋಡೋಣ. ರಾವಣನ ಹನುಮಂತನ ಹೊಡೆದ್ರೆ ಹನುಮಂತ ಏನಾಗಲಿಲ್ಲ, ಏನು ಶೇಕ್ ಕೂಡ ಆಗಿಲ್ಲ. ರಾವಣನ ಕೈ ನೋವು ಆಯ್ತಾ ಹೊರತು ಹನುಮಂತನಿಗೆ ಏನೂ ಆಗಲಿಲ್ಲ. ಅದೇ ಹನುಮಂತ ಹೊಡೆದ್ರೆ ರಾವಣ ದಪ್ಪಂತ ಕೆಳಗೆ ಬಿದ್ದ, ಸತ್ತು ರಕ್ತ ಕಾರಿದ, ಭೂಮಿ ಮೇಲೆ ಅಂಗಾತ ಬಿದ್ದ, ಸತ್ತಂತೆ ಬಿದ್ದ ಅಂತ ಹೇಳ್ತಾ. ಮೃತವತ್ ವ್ಯಸುವತ್ ಪಪಾತ. ಹನುಮಂತನ ಸ್ಥಿತಿಯಲ್ಲಿ ರಾವಣನ ಸ್ಥಿತಿ ಯಾಕೆ ಕಂಪೇರ್ ಮಾಡಬೇಕು ಅಂದರೆ, ಉಳಿದವರೆಲ್ಲ ಸೋಲಿಸಿದ್ದವನು, ಫೈನಲ್ ಸರಿ ಪ್ರಕಾರ ಮಾಡೋದೀಗ.
ಫೈನಲ್ಸ್ ಮತ್ತೆ ಮೊದಲಿಂದ ಮಾಡಬೇಕಾಗಿಲ್ಲ, ಇಬ್ಬರು ಆಡ್ತಾರೆ, ಒಬ್ಬನು ಫೈನಲ್ ಬಂದುಬಿಡ್ತಾನೆ. ಹನುಮಂತ ಹಾಗಿದ್ದಾನೆ. ಪ್ರಾಣಬಲ, ಇಂದ್ರಿಯ ಶಕ್ತಿಗಳು, ಅದಕ್ಕೆ ಯಾವ ಇಂದ್ರಿಯದಲ್ಲೂ ಕೂಡ ಹನುಮಂತನ ಸಾಮರ್ಥ್ಯ ದೊಡ್ಡದು. ಮುಷ್ಟಿಯಿಂದ ಹೊಡಿಬೇಕಾ, ಕಾಲಿಂದ ಹೊಡಿಬೇಕಾ, ಹಾರಬೇಕಾ, ತಿಳ್ಕೊಬೇಕಾ, ನೋಡಬೇಕಾ, ಎಲ್ಲದರಲ್ಲೂ ಬಲದಲ್ಲಂತೂ ಹನುಮಂತ ಈ ಜಗತ್ತನ್ನು ಹೊತ್ತಿದ್ದಾನೆ. ಮತ್ತು ಸಂಜೀವನ ತರ್ತಾನೆ. ಎಷ್ಟು ಶಕ್ತಿ ಬೇಕು, ಕಿತ್ಲಕ್ಕೆ ಬಲ ಬೇಕು, ಎತ್ಕೊಳ್ಳೋಕೆ ಬಲ ಬೇಕು, ತರ್ಲಕ್ಕೆ ಬಲ ಬೇಕು, ವಾಪಸ್ ಆಗ್ಲಕ್ಕೆ ಬಲ ಬೇಕು, ಮತ್ತೆ ಎತ್ಕೊಂಡು ಹಾಗೆ ಇಡ್ಬೇಕು ಅದನ್ನು. ಮತ್ತೆ ಕೆಳಗಿಟ್ಟು ಎಲ್ಲ ಅಪಚ ಆಗ್ಬಿಡ್ತಾರೆ ಅವರೆಲ್ಲ. ಕೆಳಗಿಟ್ಟು ಏನಾಗ್ತಾರಲ್ಲಿ ಆ ಸಂಜೀವ ಬಾರಿಗೆ ಎಲ್ಲ ಕುಸ್ತೋಗ್ಬಿಡ್ತಾರೆ. ಅದು ಅಷ್ಟು ಮಾಡಿ ಸೀದಾ ವಾಪಸ್ ಹಾಕಬೇಕಾದ್ರೆ ಒಂದೇ ಕೈ, ಮತ್ತೆ ಎರಡು ಕೈ ಕೂಡ ಅಲ್ಲ. ಅದರಿಂದಾಗಿ ವಲಯೇಶು ಯೋಗಿ. ಯೋಗ ಅಂದ್ರೇನೋ, ಯೋಗ ಶಬ್ದಕ್ಕೆ ಅನೇಕ ಅರ್ಥ. ಮುಖ್ಯವಾಗಿ ಯೋಗ ಅಂದರೆ ಕನೆಕ್ಷನ್ ಅಂತ ಅರ್ಥ. ಯಾವುದಕ್ಕೆ ಯಾವ ಕೆಲಸ ಮಾಡ್ತಾರೋ ಅದಕ್ಕೆ ಇಮಿಡಿಯೇಟ್ ಕನೆಕ್ಟ್ ಆಗಬೇಕು, ಮಾಡಿ ಪರ್ಫೆಕ್ಟ್ ಮುಗಿಸ್ಬೇಕಾದ್ರೆ. ಮುಖ್ಯವಾಗಿ ಯೋಗನ ಮನಸ್ಸನ್ನು ದೇವರ ಕಡೆ ಹಾಕೋದೇ ಯೋಗ. ಇವತ್ತು ಯೋಗಾಸನಕ್ಕೆ ಯೋಗ ಅಂತ ಕರೆದು ಬಿಡ್ತಾರೆ. ಯೋಗಾಸನ ಯೋಗ ಅಲ್ಲ. ಇವತ್ತು ಫಿಸಿಕಲ್ ಪಾಶ್ಚರ್ಸ್ ಅಷ್ಟೇ ಅವೆಲ್ಲ, ಅದು ಯೋಗ ಅಲ್ಲ. ನಿಜವಾಗ್ಲೂ ಸ್ಟೇರಿಂಗ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟ ಅಂದರೆ ಡ್ರೈವಿಂಗ್ ಬರುತ್ತೆ ಅಂತ ಅರ್ಥ ಅಲ್ಲ. ಸ್ಟೇರಿಂಗ್ ಕೂತು ಜೋರಾಗಿ ಕುತ್ಕೊಂಡ, ಯೂನಿಫಾರ್ಮ್ ಹಾಕ್ಕೊಂಡ ಎಲ್ಲ ಕುತ್ಕೊಂಡಿದ್ದಾರೆ, ಅದು ಡ್ರೈವಿಂಗೇ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಕೂಡೋದು ಡ್ರೈವಿಂಗಿನ ಪಾರ್ಟೇ ಹೊರತು ಅದೇ ಡ್ರೈವಿಂಗ್ ಅಲ್ಲ. ಅರ್ಥ ಆಯ್ತಾ? ಇವತ್ತು ಯೋಗ ಅಂದರೆ ಎಲ್ಲರೂ ಆಡ್ಬೇಕಾದ್ರೆ ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಡಿ ಅಂತ ಹೇಳ್ಬಿಡ್ತಾರೆ. ಅದು ಯೋಗ ಅಲ್ಲ. ಅದು ಫಸ್ಟ್ ಏನಿರ್ಬೇಕು ಅವನಿಗೆ, ನಾಲೆಡ್ಜ್ ಇರಬೇಕು. ಪ್ರಾಕ್ಟಿಕಲ್ಸ್ ಹೋಗ್ತದೆ, ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಅಪ್ಪ ಏನು ಗೊತ್ತಿರಬೇಕು ಅವನಿಗೆ. ಫಸ್ಟು ಥಿಯರಿ, ಆ್ಯಸಿಡ್ ನೋಡಿ ಎಷ್ಟು ಚೆನ್ನಾಗಿದೆ ವೆರೈಟಿ ಅಂತ ಹೇಳಿ ಕೈಲಿ ಹಾಕ್ಕೊಂಡ್ರೆ ಮುಗೀತು, ಬಾಯಲ್ಲಿ ಹಾಕ್ಕೊಂಡ್ರೆ ಹೋಗೇ ಬಿಡ್ತಾನೆ. ಅದೇನು ಗೊತ್ತಿರ್ಬೇಕು ಫಸ್ಟ್ ಅವನಿಗೆ, ಫುಲ್ ಥಿಯರಿ ಗೊತ್ತಿರಬೇಕು, ಆಮೇಲೆ ಪ್ರಾಕ್ಟಿಕಲ್ಗೆ ಎಂಟ್ರಿ ಸಿಗೋದು. ಇವತ್ತು ಯೋಗಾಸನ ಏನಾಗ್ಬಿಟ್ಟಿದೆ, ಇವತ್ತು ಯೋಗ ಮಾಡ್ತಾನೆ, ಯೋಗ ಅಲ್ಲ, ಯೋಗಾಸನ ಹಾಕ್ತಾನೆ ಅಷ್ಟೇ. ಯೋಗಾಸನ ಹಾಕ್ತಾನೆ, ಅದಕ್ಕೆ ಬೆನಿಫಿಟ್ ಇದೆ, ಇಲ್ಲ ಅಂತಲ್ಲ. ಏನದು ಎಕ್ಸರ್ಸೈಸ್, ಯೋಗ ಅಂತ ಕರಿಬಾರ್ದು, ಯೋಗಾಸನ ಅಷ್ಟೇ. ಯೋಗ ಕರಿಬೇಕಾದ್ರೆ ಫಸ್ಟ್ ನಾಲೆಡ್ಜ್ ಬೇಕು. ನಾಲೆಡ್ಜ್ ಅಂದರೆ ಎಲ್ಲ ಎಲಿಮಿನೇಟ್ ಆಗಿಬಿಡ್ತಾರೆ ಇಮಿಡಿಯೇಟ್ಲಿ. ನನಗೆ ಬರಲ್ಲ, ನಾವು ಎಲ್ಲ ಹೊರಟೋಗ್ಬಿಡ್ತಾರೆ. 1000 ಪ್ಯಾಸೆಂಜರ್ಸ್ ಇರ್ಬೋದು, ಒಬ್ರಿಗೂ ಡ್ರೈವಿಂಗ್ ಬರೋದಿಲ್ಲ. ಯಾರಪ್ಪ ಡ್ರೈವ್ ಮಾಡ್ತೀರಿ ಅಂತಾರಾಗ ಎಲ್ಲ ಸುಮ್ಮನೆ ಕೂತ್ಬಿಡ್ತಾರೆ. ಸಮುದ್ರ ಹಾರ್ಲಕ್ಕೆ ಹೊರಟ, ಯಾರು ಹಾರ್ತೀರಿ ಏನಾಯ್ತಾಗ, ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಯೋಗ ಶಬ್ದಕ್ಕೆ ಅದು ಮನೋಯೋಗ. ಯಾರಲ್ಲಿ ಹೈಯೆಸ್ಟ್ ಇದರಲ್ಲಿಟ್ಟ ದೊಡ್ಡ ಯೋಗ ಅದು. ನೆಕ್ಸ್ಟ್ ಬ್ರಹ್ಮದೇವರಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ಮನೋಯೋಗ, ವ್ಯಗ್ರ ಬುದ್ಧಿ ಏನರ್ಥ ಅದಕ್ಕೆ? ಏನದು ವ್ಯಗ್ರ ಬುದ್ಧಿ? ಅವ್ರ ಪ್ರಶ್ನೆ ಕೇಳೋದು ಹೇಳಿ, ಏನು ಅದು ವ್ಯಗ್ರ ಬುದ್ಧಿ ಶಬ್ದಕ್ಕೆ ಏನರ್ಥ? ನಮಗೇನು ಅನಿಸುತ್ತೆ ಈಗ, ವ್ಯಗ್ರ ಬುದ್ಧಿ ಆಗಿದೆ ಡಿಸ್ಟರ್ಬ್ಡ್ ಮೈಂಡ್ ಅಂತ ಅರ್ಥ ಆಗುತ್ತೆ. ಗೊತ್ತಾ? ಡಿಸ್ಟರ್ಬ್ಡ್. ಸೊ ವ್ಯಗ್ರತೆ ಬಂದಿದೆ, ಹತ್ರ ಮಾತಾಡಿಸ್ಬೇಡಿ ಅಂತ ಹೇಳಿ. ಅಲ್ಲಿ ವಾಯುಸ್ತುತಿಯಲ್ಲಿ ಏನಂತ ಹೇಳ್ತಾರೆ, ವ್ಯಗ್ರ ಬುದ್ಧ ಅಂತ ಹೇಳ್ತಾರೆ. ನಮಗೇನು ಅನಿಸುತ್ತೆ ಅಂತ, ಹನುಮಂತಲ್ಲಿ ಸ್ವಲ್ಪ ಬುದ್ಧಿ ವ್ಯಗ್ರ ಆಯ್ತಲ್ಲ ಅಂತ ಕೇಳಿದರೆ, ಹನುಮಂತ ಏನು ಮಾಡ್ದೆ ಗೊತ್ತಾ, ಅದು ವೆರಿ ಸ್ಮಾಲ್ ಥಿಂಗ್. ಅದು ಏನು ಮಾಡ್ತಾನೆ ಅದಕ್ಕೆ ವ್ಯಗ್ರ ಬುದ್ಧಿ ಅಷ್ಟೇ ಹೊರತು ಯಾವುದಕ್ಕಲ್ಲ. ಅಯ್ಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ವ್ಯಗ್ರ ಬುದ್ಧಿ ಬಂದರೆ ಏನದು ದೋಷ. ಇದೇನು ಮಹಾ ಮಾಡೋದು ಅಂದರೆ ಏನದು ಗುಣ. ಆ ವ್ಯಗ್ರ ಬುದ್ಧಿ ಏನದು ಗುಣ ಬಂತು. ಅನ್ಯತ್ರ ಮನಸ್ಸಿಟ್ಟು ಈ ಕೆಲಸ ಮಾಡ್ತಾರೆ ಅಂತ ಕೇಳಿದರೆ ಎಷ್ಟು ಕೆಪಾಸಿಟಿ ಇರಬೇಕು. ಎಲ್ಲೋ ನೋಡ್ತಾನೆ ಡ್ರೈವ್ ಮಾಡ್ತಾನೆ, ಕರೆಕ್ಟ್ ಹೋಗ್ತಾನೆ ಅಂದರೆ ಎಕ್ಸ್ಪರ್ಟ್ ಅಂತ ಅರ್ಥ. ನೋಡ್ತಾನೆ ಆಕ್ಸಿಡೆಂಟ್ ಮಾಡಿದರೆ ಭಾರಿ ದಡ್ಡ ಅಂತ ಅರ್ಥ. ಅದು ವ್ಯಗ್ರ ಬುದ್ಧಿ. ಯಾರು ವ್ಯಗ್ರ ಬುದ್ಧಿ ಆಗಬಾರ್ದು, ಕೆಪಾಸಿಟಿ ಇಲ್ದವ್ರು ವ್ಯಗ್ರ ಬುದ್ಧಿ ಆಗಿಬಿಟ್ರೆ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ. ಅರವತ್ತಲ್ಲಿ ಯಾವ ಕೆಲಸನೂ ಏನಲ್ಲ ದೊಡ್ಡದು, ಎಲ್ಲ ಕೆಲಸ ಎಲ್ಲೋ. ಅದಕ್ಕೆ ಅವ್ರು ಕೇಳಿದ್ರಲ್ಲ ಗುರುಗಳು, ಏನು ವಾಸ್ತವ ಓದೋದೇ ಇಲ್ಲ ನೀನೀಗ, ಎಲ್ಲೋ ಯೋಚನೆ ಮಾಡ್ತಾ ಇರ್ತಿ, ಗೊತ್ತಾಯ್ತಾ? ಅನ್ಯ ಬುದ್ಧಿ ನೀನು, ಅನ್ಯ ಮನಸ್ವಿನಂ ಅಂತ ಕೇಳಿದ ತಕ್ಷಣ ಹೇಳ್ತಾರೆ, ಇಲ್ಲ ನಾನು ಬುದ್ಧಿ ಸರಿಯಾಗಿದೆ, ನೀವು ಹೇಳೋದು ಸರಿಯಾಗಿಲ್ಲ ಅಂತ ಹೇಳಿ, ಹೇಳೋ ಕ್ರಮನೇ ಸರಿ ಇಲ್ಲ, ಅದಕ್ಕೆ ನಾನು ಕೇಳ್ತಾ ಇಲ್ಲ ಅಂತ ಹೇಳಿ ತಕ್ಷಣ ಸಿಟ್ಟು ಬಂತು ಅದಕ್ಕೆ. ಅದ ವಿಶಾರದವಾದ ತಮ್ಮುಪರಿ ಅನ್ಯತ್ರ ಮನಸ್ಸು ಹಾಕೋದು ಅಂತ. ಅನ್ಯತ್ರ ಮನಸ್ಸು ಹಾಕೋದು, ಅಯ್ಯೋ ಇದೇನು ಮಹಾ ಅನ್ಕೊಳ್ಳೋದು, ಅದಕ್ಕೇನಂತಾರೆ ವ್ಯಗ್ರತೆ ಅಂತ ಕರೀತಾರೆ. ಹನುಮಂತನಿಗೆ ಏನಿಲ್ಲ ಅದು, ಅಥವಾ ವ್ಯಗ್ರ ಬುದ್ಧಿಯ ಇಲ್ಲಿಂದ ಅಲ್ಲಿಗೆ ಹೋಗಿ ಹಾಕ್ಬೇಕಾ ನಾನು ವಾಪಸ್ಸು ತರಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ಹೋಗ್ಬೇಕಾಗಿತ್ತು. ವಾಪಸ್ ಇರುವಾಗ ಯಾಕೆ ಹೋಗ್ಬೇಕು ಈ ಮಧ್ಯೆ? ಅದಕ್ಕೆ ವ್ಯಗ್ರ ಬುದ್ಧಿಯ ಏನು ಮಾಡಿದೆ, ಕೈಯಲ್ಲಿ ತೊಗೊಂಡು ಎಸ್ತಾದ್ರೆ ಎಲ್ಲಿಗೆ ಹೋಯ್ತದೆ ಕರೆಕ್ಟಾಗಿ ಅದೇ ಜಾಗಕ್ಕೆ ಬೇಕು. ಇವತ್ತು ಸರಿಯಾಗಿ ನೋಡಿ ಬೌಲ್ ಮಾಡಿದರೆ ನೋಬಾಲ್ ಆಗುತ್ತೆ, ಸರಿಯಾಗಿ ನೋಡಿ ಬೌಲ್ ಮಾಡಿದ್ರು ಕೂಡ. ಅವ್ನಿಗೆ ವ್ಯಗ್ರ ಬುದ್ಧಿ ಇತ್ತಂದ್ರೆ ಹೊರಗೆ ಹಾಕ್ತಾರೆ ಅವನ್ನ. ವ್ಯಗ್ರ ಬುದ್ಧಿಯಿಂದ ಬೌಲ್ ಮಾಡಬಾರ್ದು ಅವನು. ಅದಕ್ಕೆ ಬೌಲ್ ರೆಡಿ ಅಂತ ಹೇಳಿದ ಮೇಲೆ ಕೊಡೋದು ಅವನು, ರೆಡಿ ಅಂತ ಹೇಳಬೇಕು. ವ್ಯಗ್ರ ಬುದ್ಧಿ ಇರಬಾರ್ದಾಗ. ಅದು ವ್ಯಗ್ರ ಬುದ್ಧಿಯಿಂದ ಇವರು ಇಡೋದು ಎಷ್ಟು 66 ಅಡಿ ಅದು ಅಷ್ಟೇ ದೂರ ಇರೋದು. ಆ 100 ಫೀಟ್ ಅಲ್ಲ ಮತ್ತೆ ಇರೋದು, ವಿಕೆಟ್ ಮತ್ತೆ ಇರೋದು ಬರೀ 66 ಅಷ್ಟೇ. ಅಷ್ಟಾಗಲ್ಲ ಇವರಿಗೆ. ಹನುಮಂತ ಎಷ್ಟು ದೂರ? 50,000 ಯೋಜನೆ ದೂರ. ಅದು ಹೋಗಿ ಬಂದಾಗಿದೆ, ವಾಪಸ್ ಹಾಕ್ಬೇಕಾದ್ರೆ ಈಗ ಡೈರೆಕ್ಷನ್ನು. ಇವತ್ತು ಸೈಂಟಿಸ್ಟ್ ಪ್ಲಾನ್ ಹೋಗಿ ಅಲ್ಲೇ ವಾಪಸ್ ಬಿಡ್ಬೇಕಲ್ಲ, ಭಾರಿ ಕಷ್ಟ ಅದು. ಕರೆಕ್ಟಾಗಿ ಅಲ್ಲಿಗೆ ಬಿಡುತ್ತೆ. ಹೇಗೆ ಬಿತ್ತದು? ನಷ್ಟಚ್ಛೇದ ಅಂಕ. ನಷ್ಟಚ್ಛೇದ ಅಂಕ
ನಷ್ಟ ಛೇದ ಅಂಕ. ಕಿತ್ತಿದ ಗುರುತು ಇಲ್ಲದಂತೆ ಅಂಟಿಕೊಳ್ತದೆ. ಕಿತ್ತಿದ ಗುರುತು ಕೂಡ ಎಲ್ಲ ಊಟ ಮಾಡಿರ್ತಾರೆ, ಎಲ್ಲ ಊಟ ಮಾಡಿದ್ರೆ ಬಡಿಸಿದ್ರೋ ಇಲ್ಲ ಒಂದಷ್ಟು ಖಾಲಿ ಏನೇನೂ ಇಲ್ಲ ಬಡಿಸಿಬಿಟ್ಟಿರ್ತಾರೆ. ಬಡಿಸಿ ಹೊಸದಾಗಿ ಕೂತಿರೋರು ಅಷ್ಟು ಬಟ್ಟಿಗೆ ಕಿತ್ತೇ ಇಲ್ಲ. ಆ ಥರ ಇದೆ ನಷ್ಟ ಛೇದಾಂಕ. ಆ ಬಟ್ಟಿಗೆ ಹನುಮಂತ ಎಸ್ತಿದ್ದು ಏನು ಪರ್ಫೆಕ್ಷನ್ ಅದು. ಅದು ಇಷ್ಟು ಪರ್ಫೆಕ್ಷನ್ನಿಗೆ ಉಪಯೋಗಿಸಿದ್ದೇನೆ ವ್ಯಗ್ರ ಬುದ್ಧಿ. ಮತ್ತೆ ಇಷ್ಟು ಬುದ್ಧಿ ಹೋಗಬೇಕಲ್ಲ ಅಂತ ಹೇಳಿದ್ದು ಒಂದು, ಅಷ್ಟು ದೂರ ಹೋಗ್ಬೇಕಾ, ಅದು ಬಿಸಾಕಿದ್ರೆ ಕರೆಕ್ಟಲ್ಲೇ ಕೊಡಬೇಕಾ, ಅಲ್ಲಿ ಕ್ಲಿಯರ್ ದೂರ ಮಾಡಿಬಿಟ್ರೆ ಕಸ ಉಳಿಸ ಇಲ್ಲಿಂದ ಅಲ್ಲಿಗೆ ಊಟ ಕೊಡ್ತಾ ಇಷ್ಟು ಬಡಿಸಿ ಇನ್ನೊಬ್ರು ಹೇಳಿಗೆ ಹಾಕಿಬಿಟ್ಟು ಕೂತ್ಬಿಡ್ತಾರೆ. ಬಡಿಸ್ತಾರೆ, ಕ್ಲೀನ್ ಮಾಡ್ಕೋಬೇಕಲ್ಲ. ಒಂದು ಬಟ್ಟಲಿಗೆ ಅಂತಾರೆ, ತಮ್ಮ ಜಾಗ ಮಾತ್ರ ಕ್ಲೀನ್ ಅಷ್ಟೇ, ಉಳಿದವ್ರು ಎಲ್ಲಿ ಬಿಡ್ಬೇಕದು. ಆ ರೀತಿಯಲ್ಲಿ ಹನುಮಂತ ಎಲ್ಲಿಗೆ ಹಾಕಿದ್ರೆ ಸೀದಾ ವಾಪಸ್ ಮತ್ತೆ. ಅರ್ಥ ಆಯ್ತು? ಕೊಟ್ಟಿದ್ರೆ ವಾಪಸ್ ಕೊಡೋದಕ್ಕೆ ಮನುಷ್ಯನಿಗೆ ಸಮಾಧಾನ ಇರೋದಿಲ್ಲ, ಕೊಡೋದಿಲ್ಲ. ಪರ್ಫೆಕ್ಟ್ ಆ ಜಾಗಕ್ಕೆ ಹಾಕಿದಾಗ ಹನುಮಂತನ ಎಷ್ಟು ಗ್ರೇಟ್ ಅದು. ತಂದು ಪದಾರ್ಥ ವಾಪಸ್ ಅಲ್ಲೇ ಇಡಬೇಕು. ಆ ರೀತಿ ಮಾಡಿದ್ರೆ ಎಷ್ಟು ಅನಾಹುತ ಆಗ್ತಿತ್ತು. ಬೇರೆ ಕಡೆ ಇಟ್ಟರೆ ಜನ ಸತ್ತು ಹೋಗ್ತಾರೆ ಇಟ್ಬಿಟ್ರೆ ಅವ್ರ ಭಾರಕ್ಕೆ. ಬೇರೆ ಮತ್ತೆ ಯೂಸ್ಲೆಸ್ ಆಗಬಾರ್ದು, ಎಲ್ಲ ಇಟ್ಬಿಟ್ಟು ಯಾರ್ಯಾರೋ ಬದುಕಬಾರ್ದು. ಜೊತೆಗೆ ಯಾರ್ಯಾರೋ ಸಂಜೀವನ ಅಂತಾರ ತಂತಿರ್ತಾರೆ. ಹೋಗ್ಬಿಟ್ಟು ಹಿಮಾಲಯದಲ್ಲಿ ಸಂಜೀವನ ಸಿಕ್ಕಿದ್ದಲ್ಲ ಅದು. ಹಿಮಾಲಯ ಅಲ್ಲ, ಗಂಧಮಾದನಗಿರಿ ಅದು. ಹಿಮಾಲಯದ ಡಿಫರೆಂಟ್ ಪಾರ್ಟ್ ಅದು, ಗೊತ್ತಾಯ್ತಾ? ಅದರಲ್ಲಿ ಸಿಕ್ಕಿದ್ದು, ಎಲ್ಲರಿಗೂ ಸಿಗೋದಿಲ್ಲ ಅದು. ಆ ಸಿಕ್ಕರೆ ಅವ್ನು ಬದುಕಿದ ಅಂತಲೇ ಅರ್ಥ. ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಅಲ್ಲಿ ಹಾಕಿದ್ದು ಉದ್ದೇಶ ಏನಂದರೆ ಹೈಲಿ ಪ್ರೊಟೆಕ್ಟೆಡ್ ಏರಿಯಾ ಅದು, ಅಲ್ಲಿಗೆ ಹಾಕ್ಬೇಕು ವಾಪಸ್. ಆ ರೀತಿ ಹನುಮಂತ ಹಾಕ್ಬೇಕಾದ್ರೆ ಎಷ್ಟು ಕೆಪಾಸಿಟಿ ಬೇಕು ಅದಕ್ಕೆ. ಅವ್ರು ಮಾಡಿದ್ದೆ ಆಗ ಅದನ್ನು ವ್ಯಗ್ರ ಬುದ್ಧಿಯ. ರಾವಣನ ಹೊಡೆದಾಗ ರಾವಣ ಒದ್ದಾಡಿ ಬಿಡುತ್ತಾನೆ. ಹನುಮಂತ ನಿನ್ನ ಸಮಾನ ಯಾರೂ ಇಲ್ಲ ಜಗತ್ತಿನೊಳಗೆ. ನನಗೆ ವಾಲಿ ಹೊಡೆದಿದ್ದ, ಕಾರ್ತವೀರ್ಯಾಜನ ಹೊಡೆದಿದ್ದ, ಆದ್ರೆ ಇಷ್ಟೇಟ್ ಯಾರೂ ಹಾಕಿದ್ದಿಲ್ಲ. ಅದು ನಿನ್ನ ಸಮಾನ ಇಲ್ಲ ಅಂತ ಹೇಳ್ತಾನೆ ಹನುಮಂತ. ಇದು ಕಿಂಚಿತ್ತು ತುಂಬ ಮೇಲೆ ಹೊಡೆದಿನಿ ಅಂತ, ತುಂಬ ಮೇಲೆ ಹೊಡೆದಾರೆ. ಅದು ಮೇಲೆ ಹೊಡೆದಿದ್ದಕ್ಕೆ ಅವ್ರು ಸತ್ತೋಗೋ ಸ್ಥಿತಿಯಲ್ಲಿದ್ದಾನೆ. ಆದರೆ ಹನುಮಂತನ ಶಕ್ತಿ ಎಷ್ಟಿತ್ತಾಗದ ಬಾಲ್, ಅದಕ್ಕೆ ವ್ಯಗ್ರ ಪೆಟ್ಟು ಹಾಕಿದ್ದೆ ಹೊರತು ಇದು ಹಾಕಿ ಸರಿಯಾಗಿ ಹೊಡೆದು ಏನಾಗ್ತಿದ್ದೀನಿ ನೀನೀಗ? ಒಬ್ಬ ರಾವಣ ಅಲ್ಲ, ಎಷ್ಟು ರಾವಣ? ನರಾವಣ ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂಭವೇ. ಹನುಮಂತನ ಮಾತು ರಾವಣನ ಮುಂದೆ ಹೇಳಿದ ಮಾತು ಅದು. ನೀನು ಒಬ್ಬ ರಾವಣ ಅಲ್ಲ, ಸಾವಿರಾರು ರಾವಣರು ಒಂದೇ ಏಟಿಗೆ ಹೊಡಿತೀನಿ ಅಂತ ಹೇಳ್ತಾರೆ. ಹನುಮಂತನ ಶಕ್ತಿ ನೋಡಿದಾಗ ಎಂಥ ಯೋಗ ಇದು. ಇನ್ನೊಂದು ಯೋಗ, ಅವನು ಸಿಂಹಕ್ಕೇನು ಹೊಡೆದ, ಸತ್ತೋಗ್ಬಿಟ್ಲು. ಲಂಕಿಣಿನ ಹೊಡೆದ, ಸಾಯ್ಲಿಲ್ಲ. ಯಾರಿಗೆ ಎಷ್ಟು ಹೊಡಿಬೇಕೋ ಅಷ್ಟು, ಅದು ಯೋಗ. ರಾವಣ ಏನು ಮಾಡ್ದ, ರಾತ್ರಿ ಯುದ್ಧ ಮಾಡ್ತಾ ಹೊಡೆದ ಅವನ್ನ. ಅವ್ನು ಯಾರು ಶೂರ್ಪಣಿಗೆ ಗಂಡ, ತಂಗಿ ಗಂಡ ಕೊಂದು ಹಾಕಿಬಿಟ್ಟ ಅವನು. ಅಯ್ಯೋ ಸಾರಿ, ಬೆಳಿಗ್ಗೆನೆ ಕತ್ಲಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ. ಹನುಮಂತ ಹಾಗಲ್ಲ, ಜಾಸ್ತಿ ಹೊಡೆದ್ರೆ ಸತ್ತೋಗ್ತಾಳೆ ಲಂಕಿಣಿ, ಕೊಲ್ಲಬಾರದು. ಯಾಕೆ ಒಳ್ಳೆಯವಳು ಸಾಯ್ಬಾರ್ದು. ಇವು ಸಿಮ್ಮಿಗೆ ಮೆಲ್ಗೊಡೆದು ಅವಳು ಸಾಯ್ಬೇಕು, ಯಾಕೆ ಕೆಟ್ಟವಳು. ಇದೆಲ್ಲ ಏನು ಯೋಗ ಇದು. ಅದಕ್ಕೆ ಕಪಿವರ ವಪುಷಃ ತೇನಮ ಕೌಶಲಾಯ. ಕೌಶಲ ಅಂದ್ರೇನು? ಯೋಗ ಕರ್ಮಸು ಕೌಶಲಂ. ಭಗವದ್ಗೀತೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಯೋಗ ಕರ್ಮಸು ಕೌಶಲಂ. ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಇದೆ, ಹಾಗೆ ಮಾಡಿದ್ರೆ ಏನಂತಾರೆ ಅದಕ್ಕೆ ಯೋಗ ಅಂತ ಕರೀತೀವಿ. ಯಾವ ಕೆಲಸ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಹೆಚ್ಚು ಮಾಡಿದ್ರು ತಪ್ಪು, ಕಡಿಮೆ ಮಾಡಿದ್ರು ತಪ್ಪು. ಇವತ್ತು ಕ್ಯಾಶಿಯರ್ ಇರ್ತಾರೆ, ₹1 ಕಡಿಮೆ ಕೊಟ್ಟರು ತಪ್ಪು, ಹೆಚ್ಚು ಕೊಟ್ಟರೆ ₹1 ಹೆಚ್ಚು ಕೊಟ್ಟರು ಸಸ್ಪೆಂಡ್ ಆಗ್ತಾರೆ. ಬೇಕಾದ್ರೆ ಕೊಡೋ ಹಕ್ಕಿಲ್ಲ. ಆ ಜೇಬಿನಿಂದ ಹಾಕಿರೋ ಒಪ್ಪಲ್ಲ ಅವರು. ಲೆಕ್ಕದಲ್ಲಿ ಮೋಸ ಆಗಿದೆ ಹೊತ್ತಾನೆ. ಹೆಚ್ಚಿಲ್ಲ ಕಡಿಮೆ ಇಲ್ಲ. ಆ ರೀತಿ ಚಿನ್ನ ತೂಗಿದ್ರೆ ಮಾತ್ರ ವ್ಯವಹಾರ ಆಗೋದು, ಇಲ್ಲದ್ರೆ ಮುಡಿ ಹೋಗ್ತಾನೆ. ಬರೀ ಹನುಮಂತನ ಪ್ರತಿ ಕಾರ್ಯ ಕೂಡ ಹೇಗೆ ಮಾಡ್ತಾ ಇದ್ದ? ಅದಕ್ಕೆ ಯೋಗಿ. ಒಂದು ಕಾರ್ಯ ಆದರೆ ಒಂದಕ್ಕೆ ಹೇಳ್ತಿದ್ರು. ಎಲ್ಲದರಲ್ಲೂ ಹನುಮಂತ ಯೋಗ ಮಾಡೋದ್ರಿಂದ ಯೋಗಿ ಅಂತ ಹೇಳ್ತಾನೆ. ಹನುಮಂತ ಹಾಗೇನೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಲಕ್ಷ್ಮಣ ರಾಮದೇವರಲ್ಲಿ ಬಯಸ್ಕೋತಾನೆ. ನಾನು ಸೀತಾನ ಅಲ್ಲೇ ನೋಡ್ಕೊಂಡಿರ್ಬೇಕು ಅಂತ ಹೇಳಿದ್ದೆ, ಯಾಕೆ ಬಿಟ್ಟು ಬಂದೆ ನೀನೀಗ? ಮುಂದೆ ಬರುತ್ತ. ಆ ಲಕ್ಷ್ಮಣ ಇಲ್ಲ, ಏನಾಯ್ತು ಗೊತ್ತಾ, ಅದಕ್ಕೆ ಭಾರಿ ಬೈದು ಬಿಟ್ರು ಅಂತ ಹೇಳ್ತಾರೆ. ನಾನು ಹೇಳಿದ್ದೇನು ನಿನಗೆ, ನೋಡ್ಕೊಂಡಿರ್ಬೇಕು ಅಂತ. ಅದನ್ನು ಮಾಡಿದೆ ನೀನಷ್ಟೇ. ಯಾಕೆ ಬಿಟ್ಟು ಬಂದಿದ್ದು ಕೆಡ್ತಾ ಇಲ್ಲ, ಬಿಟ್ಟು ಯಾಕೆ ಬಂದಿ? ಫಸ್ಟ್ ಬಿಡ್ಲಕ್ಕೆ ಯಾರು ಹೇಳಿದ್ರು? ಫಸ್ಟ್ ನಿನ್ನ ಕೆಲಸ ಏನಪ್ಪ? ಈಗ ನಿನ್ನ ಕೆಲಸ ಏನು? ಹೇಳಿದ್ ಮಾಡ್ಬೇಕು. ಮಾಡಿದೀಯಾ? ಇಲ್ಲ, ತಪ್ಪು ಮಾಡಿ. ನೀನು ಮಾಡಿದ ತಪ್ಪು ನೀನು ಮಾಡಿ ತಪ್ಪು ಹೇಳ್ತಾರೆ, ನೀನು ಮಾಡಿ ಸರಿಯಲ್ಲ ಅಂತ ಹೇಳ್ತಾರೆ. ಆ ರೀತಿ ಹನುಮಂತರಿಗೆ ಒಂದು ಸರ್ತಿ ಕೂಡ ಏನು ಮಾಡಿಲ್ಲ, ಸರಿಯಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಮಾಡಿದ್ದೆಲ್ಲ ಸರಿ. ಲಂಕೆ ಅವ್ರು ಸುಮ್ಮನೆ ನಾನು ಕೊಟ್ಟು ಬಾ ಅಂತ ಹೇಳಿದರೆ ಸುಟ್ಟು ಬಂದ್ಬಿಡೋದು ಲಂಕೆನಾ? ಯಾವ್ದು ಹೇಳ್ಬೋದಾಗಿತ್ತು. ಸುಳ್ಳಕ್ಕೆ ಹೇಳಿದ್ದ ನಾನೀಗ? ರಾವಣ ಮಗನ ಕೊಲ್ಲಕ್ಕೆ ಹೇಳಿದ್ನ? ಎಷ್ಟು ದ್ವೇಷ ಮಾಡೋದಿಲ್ಲ ಅವನೀಗ? ಎಂಥ ಪ್ರಾಬ್ಲಮ್ ತಂದುಬಿಟ್ಟಿಯಲ್ಲ ಅಂತ ಹೇಳಿದ್ನ? ಹೇಳಲೇ ಇಲ್ಲ. ಮಾಡಿದ್ದು ಕರೆಕ್ಟ್. ಹನುಮಂತ ಏನೇನು ಮಾಡಿದ್ದಾನೆ, ಏನದು ರಾಮನಿಗೆ ಅಭಿಮತವಾದ ಮಾಡಿರೋದೇ ಹೊರತು ಬೇರೆ ಮಾಡಿಲ್ಲ. ಅದೆಲ್ಲ ಯಾತಕ್ಕೆ ಕಲ್ತ್ಕೋಬೇಕು ಅಂದರೆ, ನಾವು ಅದೆಲ್ಲ ಕೆಲಸ ಅಲ್ಲ, ನಾವು ಮಾಡೋ ಸ್ವಲ್ಪ ಕೆಲಸ ಹೇಗೆ ಮಾಡಿದರೆ ಸಾಕು, ಅದನ್ನೇ ಸರಿ ಮಾಡಿದ್ರೆ ಸಾಕು. ಭಾರಿ ದೊಡ್ಡ ಕೆಲಸ ಏನಲ್ಲ. ಲೋಟ ಕೊಟ್ಟರೆ ವಾಪಸ್ ಕೊಟ್ಟರೆ ಸಾಕು. ಮಠಕ್ಕೆ ಹೋಗಿರ್ತಾರೆ ಪಾಪ, ಲೋಟ ಕೊಟ್ಟಿರ್ತಾರೆ, ಮನೆಗೆ ಒಯ್ದು ಬಿಡ್ತಾರೆ, ಆಯ್ತು. ಅಲ್ಲೇ ಕೊಟ್ಟು ಬಂದರೆ ಕೊಟ್ಟು ಬಿಸಾಕಿ ಹೋಗ್ತಾನೆ. ಇನ್ನೊಬ್ರಿಗೆ ಯಾರಿಗಾರು ಕೊಡ್ಲಿಕ್ಕೆ ಹೇಳ್ತಾನೆ. ಮತ್ತೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಕೊನೆಗೆ ಯಾರೋ ಹೋಯ್ತು ಬಿಡ್ತಾರೆ. ಕೊನೆಗೆ ನನ್ನ ಜವಾಬ್ದಾರಿಯಪ್ಪ, ಕೊಟ್ಟಿದ್ದೇನು ಮಾಡ್ಬೇಕು ನಾನೀಗ? ಅವ್ರಿಗೆ ವಾಪಸ್ ಕೊಡ್ಬೇಕು. ಇಷ್ಟು ತಿಳ್ಕೊಂಡ್ರು ಕೂಡ ಏನಾಯ್ತದ,
ಆ ಮಟ್ಟಿಗೆ ಹೋಗ ಸಾರಿ ಉಪ್ಪು ಖಾರ ಹಾಕು, ಇಷ್ಟು ಉಪ್ಪು ಇಲ್ಲ ಸಾರು. ನಿನ್ನೆ ಹೇಳಿದ್ರು ನಿನ್ನೆ ಉಪ್ಪು ಕಡಿಮೆ ಆಗಿದೆ, ಇವತ್ತು ಜಾಸ್ತಿ ಹಾಕ್ಬಿಟ್ರು ಉಪ್ಪನ್ನ. ಯಾಕೆ ನಿನ್ನ ಕಡಿಮೆ ಅಂತ ಹೇಳಿದ್ರಲ್ಲ, ಇವ್ನು ಹೇಳಿದ್ದೆ ತಪ್ಪಾಯ್ತು ಹೇಳ್ತಾರೆ ಕಡೆ. ಅದು ಏನಿಲ್ಲ ಅದರೊಳಗೆ, ತಿಳ್ಕೋಬೇಕು ಎಂಬ ಮನಸ್ಸು ಇಲ್ಲ, ಆ ಬಗ್ಗೆ ಆಸಕ್ತಿನೂ ಇಲ್ಲ. ಆ ರೀತಿ ಇದ್ರೆ ಮನುಷ್ಯ ಹಾಳಾಗೋಗ್ತಾನೆ. ಹನುಮಂತನ ಪರ್ಫೆಕ್ಷನ್ ನೋಡಿದರೆ ಅದಕ್ಕೆ ರೋಲ್ ಮಾಡಲ್, ಒಂದೊಂದಕ್ಕೊಬ್ಬರು ರೋಲ್ ಮಾಡಲ್ ಆಗ್ತಾರೆ. ಹನುಮಂತ ಎಲ್ಲದಕ್ಕೂ ರೋಲ್ ಮಾಡಲ್, ಜ್ಞಾನ ಅದಕ್ಕೆ ಹೇಳಿದ್ರೆ ಏನಂತ ಹೇಳಿದ್ರಲ್ಲಿ, ಯೇ ಗುಣನಾಮ ಜಗತ್ ಪ್ರಸಿದ್ಧಾ ಎಂ ತೇಷು ತೇಷು ಸ್ವ ನಿದರ್ಶಯಂತಿ. ಅದೇ ರೋಲ್ ಮಾಡಲ್ ಅಂದ್ರೆ ಅದೇ. ಅದೇ ಪ್ರತಿಯೊಬ್ಬ ಜ್ಞಾನ ಹೇಗಿರಬೇಕು ಹನುಮಂತಲ್ಲಿದ್ದಾಗೆ, ವೈರಾಗ್ಯ ಹನುಮಂತಲ್ಲಿದ್ದಾಗೆ, ಭಕ್ತಿ ಆಗಿರಬೇಕು ಹನುಮಂತಲ್ಲಿದ್ದ, ಒಂದೊಂದಕ್ಕೊಂದು ಎಲ್ಲದಕ್ಕೂ ಹನುಮಂತನೇ. ಅದಕ್ಕೆ ಯೋಗಿ ಬುದ್ಧೌ, ಎಂಥ ಬುದ್ಧಿ ಹನುಮಂತನು, ತುಂಬ ಬೇಡ ಅದಕ್ಕೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟಂತೆ ಹನುಮತ್ ಸ್ಮರಣಾದ್ಭವೆ. ಹನುಮಂತನ ಸ್ಮರಣೆ ಮಾಡಿದ್ರೆ ನಮಗೆ ಬುದ್ಧಿ ಬರಬೇಕಾದ್ರೆ ಹನುಮಂತನ ಬುದ್ಧಿ ಎಷ್ಟಿರ್ಬೋದು. ಅದಕ್ಕೆ ಬುದ್ಧೌಚ ನ ಅನ್ಯ, ಬುದ್ಧ ಹನುಮಂತ ಇದ್ದಾನೆ, ಇನ್ನೊಬ್ಬರು ಇದ್ದಾರಲ್ಲ, ಇನ್ನೊಬ್ರು ಯಾರೂ ಹಾಗಿಲ್ಲ. ಯಾವುದರಲ್ಲಿ ಜ್ಞಾನೇ ಹಾಗಿಲ್ಲ, ವೈರಾಗ್ಯದಲ್ಲಿ ಹಾಗಿಲ್ಲ, ಪ್ರತಿಯೊಂದರಲ್ಲೂ ಹಾಗಿಲ್ಲ. ಬುದ್ಧೌಚ ನಾನ್ಯ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಕಪಿರೂಪದಲ್ಲಿ ಮಾಡಿದ್ದಾನೆ, ಮನುಷ್ಯ ರೂಪದಲ್ಲೂ ಯಾರು ಹಾಗಿಲ್ಲ ದೇವತೆಗಳು. ಮನುಷ್ಯ ರೂಪ ಕಪಿರೂಪದಲ್ಲಿ ಡಿಫರೆನ್ಸ್ ಇದೆ. ಅಂತ ಕಪಿರೂಪದಲ್ಲಿ ಹನುಮಂತ ಹಾಗಿದ್ದಾಗ ಮನುಷ್ಯ ರೂಪದಲ್ಲಿರೋರು ಈಕ್ವಲ್. ಭರತ ಮನುಷ್ಯ ರೂಪದಲ್ಲಿದ್ದಾನೆ, ಲಕ್ಷ್ಮಣ ಮನುಷ್ಯ ರೂಪದಲ್ಲಿದ್ದಾನೆ. ಆತ ಕಪಿರೂಪದ ಹನುಮಂತನ ಬೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ, ಎಲ್ಲೂ ಇಲ್ಲ, ಯಾವಾಗಲೂ ಇಲ್ಲ, ಎಲ್ಲೂ ಇಲ್ಲ ಅಂತ ಎಲ್ಲ ಸ್ಪಷ್ಟ ಮಾಡಿ. ಇದಿಷ್ಟು ಕೂಡ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ನಿತ್ಯ ಹೇಳ್ಬೇಕಾ ಶ್ಲೋಕಗಳು ಇವೆಲ್ಲ ಕೂಡ. ಅದು ಬೇರೆ ಇದೆ, ಅದು ಬೇರೆ. ಅದು ಮುಂದೆ ಬರುತ್ತೆ, ರಾಮಾಯಣ ಕಥೆ ಬರುತ್ತಲ್ಲ ಅವು ಹೇಳ್ತಾನೆ. ಯಾಕೆ ಅಂತ ಹೇಳ್ತಾನೆ, ನಾನ್ಯೋ ಹನುಮತ್ ಸಮಾನ ಪುಮಾನ್ ಕಾದಾಚಿತ್ ಕ್ವಚ ಕಶ್ಚನ ಇವ, ಎಲ್ಲೂ ಎಲ್ಲೆಲ್ಲೂ ಇಲ್ಲ. ಇದು ಲಘುವಾಗಿ ನಿತ್ಯ ಹೇಳ್ಬೇಕಿದ್ರ, ನಿತ್ಯ ಹೇಳ್ತಕ್ಕಂಥ ಹೊತ್ತು ಹೇಳಿಸಿದ್ದಾರೆ. ಲಘುವಾಯ ಸ್ಥಿತಿಯಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಂಡಿರ್ಬೇಕಲ್ಲ. ಎಲ್ಲಿ ಬರುತ್ತೆ ಏನು ನಿರ್ಣಯದಲ್ಲಿ ಆಚಾರ ಕೋಟ್ ಮಾಡಿದ್ದನ್ನ ಅಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇಡೀ ನಮಗೆ ಹೆಚ್ಚು ಹೇಳೋಕ್ಕಾಗದೆ ಹೋದಾಗ ಅಷ್ಟಾರು ಹೇಳಿ ಅಂತ ಮಾಡಿರೋ ವ್ಯವಸ್ಥೆ. ಈಗ ಬಡಿತಾ ಸೂಕ್ತ ವೇದಗಳಿಂದ ಪ್ರೂವ್ ಮಾಡ್ತಾರೆ. ವಾಯುಜೀವೋತ್ತಮತ್ವ ಎಲ್ಲಿಂದ ಶುರು ಮಾಡ್ತಾರೆ, ವೇದಗಳಿಂದ ಶುರು ಮಾಡಿ ಎಲ್ಲ ಹೇಳ್ತಾ ಬರ್ತಾರೆ. ನಾಳೆ ಬಡಿತಾ ಸೂಕ್ತ 5 ಶ್ಲೋಕ ಇದೆ, ಗೊತ್ತಾಯ್ತಾ? ನಾಳೆ ಅದನ್ನು ನೋಡೋಣ. ಅದು ನಿತ್ಯ ಹೇಳೋ ಶ್ಲೋಕನೇ, ಇಲ್ದವ್ರ ಬಾಯದ ಅಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿತ್ಯ